This call is now being recorded. So, hi students. Today we are discussing about session 6 of Unit 2, summarization of data related to statistics and analytics subject. Okay. So, ನಾವು ಹಿಂದಿನ ತರಗತಿಯಲ್ಲಿ ಏನೇನು ಮಾಡಿದ್ವಿ ಅಂತ ನಾವು ಜ್ಞಾಪಿಸ್ಕೊಳ್ಳೋದಾದ್ರೆ, in the previous session we discussed about line graphs. What is line graph? Line graph ಅಂದ್ರೆ ಏನು? Then line graph ಅನ್ನ ಹೇಗೆ ಡ್ರಾ ಮಾಡೋದು? ಲೈನ್ ಗ್ರಾಫ್ ಅನ್ನ ಎಕ್ಸೆಲ್ ಅಲ್ಲಿ ಯಾವ ತರ ಡ್ರಾ ಮಾಡೋದು, ಅದನ್ನ ಲೇಬಲಿಂಗ್ ಮಾಡೋದು ಹೇಗೆ, ಓಕೆ. ದೆನ್ ಲೈನ್ ಗ್ರಾಫ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅವೆಲ್ಲದ್ರ ಬಗ್ಗೆ ಕೂಡ ನಾವು ಹಿಂದಿನ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡಿದ್ವಿ. ಅಂಡ್ ಇನ್ ಟುಡೇಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ರೀಕ್ವೆನ್ಸಿ ಪಾಲಿಗಾನ್. ಹಾಗಂದ್ರೆ ಏನು? ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು? ದೆನ್ ಹೌ ಟು ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್. ದೆನ್ ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಏನು? ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಕರ್ವ್. ದೆನ್ ಹಿಸ್ಟೋಗ್ರಾಮ್ ಅಂದ್ರೆ ಏನು? ದೆನ್ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಯೂಸ್ ಮಾಡಿ ಹಿಸ್ಟೋಗ್ರಾಮ್ ಅನ್ನ ಹೇಗೆ ಬರೆಯೋದು. ದೆನ್ ಹಿಸ್ಟೋಗ್ರಾಮ್ ವರ್ಸಸ್ ಬಾರ್ ಚಾರ್ಟ್ಸ್, ಹಿಸ್ಟೋಗ್ರಾಮ್ಗೂ ಬಾರ್ ಚಾರ್ಟ್ಸ್ಗೂ ಏನೇನು ವ್ಯತ್ಯಾಸ ಇದೆ. ಅಂಡ್ ದೆನ್ ಎಕ್ಸ್ಪೆರಿಮೆಂಟ್ ನಂಬರ್ 10. ಓಕೆ, ಎಕ್ಸ್ಪೆರಿಮೆಂಟ್ ನಂಬರ್ 10 ಟು ಪ್ರಿಪೇರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಟು ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡ್ ಫ್ರೀಕ್ವೆನ್ಸಿ ಕರ್ವ್ ಫಾರ್ ದ ಗಿವನ್ ಡೇಟಾ. ಒಂದು ಡೇಟಾ ಕೊಡ್ತಾರೆ, ಆ ಡೇಟಾಗೆ ನೀವು ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಡ್ರಾ ಮಾಡಬೇಕಾಗತ್ತೆ. ಸೊ ದಟ್ ಇಸ್ ವಾಟ್ ದ ಥಿಂಗ್ಸ್ ವಿ ಆರ್ ಡಿಸ್ಕಸಿಂಗ್ ಇನ್ ದಿಸ್ ಸೆಷನ್. ಓಕೆ, ಹಾಗಾದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು? ನೀವು ಈಗ ಆಲ್ರೆಡಿ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಕೊಟ್ಟಿರೋ ಒಂದು ಟೈಮ್ ಅಲ್ಲಿ ಒಂದು ವಸ್ತು ಎಷ್ಟು ಸರಿ ರಿಪೀಟ್ ಆಗತ್ತೆ, ನಂಬರ್ ಆಫ್ ರಿಪಿಟೇಷನ್ಸ್ ಅಲ್ವಾ, ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೊಂಡ್ವಿ. ದೆನ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನಂದ್ರೆ, ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಇಸ್ ಎ ಗ್ರಾಫ್. ನಾವು ಫ್ರೀಕ್ವೆನ್ಸಿ ಅಂದ್ರೆ ಬರೀ ನಂಬರ್ ಬರ್ದಿದ್ವಿ, ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಒಂದು ಗ್ರಾಫ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಯೂಸಿಂಗ್ ಲೈನ್ಸ್. ಆ ಒಂದು ಏನು ಬಾರ್ ಚಾರ್ಟ್ ಅನ್ನ ಅಥವಾ ಹಿಸ್ಟೋಗ್ರಾಮ್ ಅನ್ನ ಹಾಕ್ತಿವಿ, ಅವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಪಾಯಿಂಟ್ ಗಳನ್ನ ಒಂದೊಂದೇ ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ರೆ ನಮ್ಗೊಂದು ಗ್ರಾಫ್ ಸಿಗುತ್ತೆ, ಲೈನ್ ಗ್ರಾಫ್. ಓಕೆ, ಸ್ಟ್ರೈಟ್ ಆಗಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್, ಈ ತರ ಲೈನ್ ಅನ್ನ ಜಾಯಿನ್ ಮಾಡ್ಕೊಂಡು ಹೋದ್ರೆ ಅಲ್ಲೇನು ಒಂದು ಗ್ರಾಫ್ ಬರುತ್ತಲ್ಲ, ದಟ್ ಗ್ರಾಫ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಇಸ್ ಎ ನಂಬರ್, ಫ್ರೀಕ್ವೆನ್ಸಿ ಪಾಲಿಗಾನ್ ಇಸ್ ಎ ಕರ್ವ್, ಒಂದು ಲೈನ್. ಓಕೆ, ಗ್ರಾಫ್. ಓಕೆ, ಅದನ್ನ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ನಾವು ಹಿಸ್ಟೋಗ್ರಾಮ್ ಯೂಸ್ ಮಾಡಿ ಕೂಡ ಮಾಡಬಹುದು. ಓಕೆ, ಸೊ ಹಿಸ್ಟೋಗ್ರಾಮ್ ಏನ್ ಮಾಡುತ್ತೆ, ಇಟ್ ಇಸ್ ಆಲ್ಸೋ ಆಲ್ಮೋಸ್ಟ್ ಸೇಮ್ ಆಸ್ ಬಾರ್ ಚಾರ್ಟ್. ಓಕೆ, ಬಾರ್ ಚಾರ್ಟ್ ಹತ್ರನೇ ಇರುತ್ತೆ. ಏನಂದ್ರೆ ಬಾರ್ ಚಾರ್ಟ್ ದಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಇರುತ್ತೆ, ಹಿಸ್ಟೋಗ್ರಾಮ್ ಅಲ್ಲಿ ಗ್ಯಾಪ್ ಇರಲ್ಲ. ಅದ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಅಲ್ಲೂ ಕೂಡ ಡೇಟಾವನ್ನ ಏನ್ ಮಾಡ್ತೀವಿ ನಾವು, ಕಂಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅಲ್ಲಿ ಏನಿದೆಯಲ್ಲ, ಇಟ್ ಯೂಸಸ್ ಲೈನ್ ಗ್ರಾಫ್. ಫ್ರೀಕ್ವೆನ್ಸಿ ಪಾಲಿಗಾನ್ ಅಲ್ಲೂ ಕೂಡ ನಾವು ಲೈನ್ ಗ್ರಾಫ್ ಅನ್ನೇ ಯೂಸ್ ಮಾಡ್ತೀವಿ. ಆ ಹಿಸ್ಟೋಗ್ರಾಮ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿ ನಾವು ಲೈನ್ ಗ್ರಾಫ್ ಅನ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ವಿ ಆರ್ ಟೇಕನ್ ಒನ್ ಪಾಯಿಂಟ್ ಎ. ಓಕೆ, ಎ ಇದೆ, ಇಲ್ಲೊಂದು ಪಾಯಿಂಟ್. ಸೊ ಎ ಪಾಯಿಂಟ್ ಅನ್ನ ತಗೊಂಡು ದೆನ್ ಇಲ್ಲಿ ಮಿಡ್ ಪಾಯಿಂಟ್ ತಗೊಂಡಿದ್ದಾರೆ. ಈ ಮಿಡ್ ಪಾಯಿಂಟ್ ಇಂದ ಈ ಒಂದು ಮಿಡ್ ಪಾಯಿಂಟ್ ಗೆ ಜಾಯಿನ್ ಮಾಡಿದ್ದಾರೆ ಅಲ್ವಾ, ಈ ಪಾಯಿಂಟ್ ಗೆ. ದೆನ್ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಈ ಪಾಯಿಂಟ್ ಸಿ ಪಾಯಿಂಟ್ ಗೆ ಜಾಯಿನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಡಿ ಪಾಯಿಂಟ್ ಗೆ ಜಾಯಿನ್ ಮಾಡಿದ್ದಾರೆ. ಓಕೆನಾ? ದೆನ್ ಅದಾದ್ಮೇಲೆ ಈ ಪಾಯಿಂಟ್ ಜಾಯಿನ್ ಮಾಡಿದ್ದಾರೆ. ದೆನ್ ಎಫ್. ಓಕೆ, ಸೊ ಈ ಒಂದು ಪ್ರತಿಯೊಂದು ಪಾಯಿಂಟ್ ಗಳನ್ನ ಇಲ್ಲಿ ಜಾಯಿನ್ ಮಾಡ್ಕೊಂತ ಹೋಗಿದ್ದಾರೆ. ಇಟ್ ಇಸ್ ಲೈಕ್ ದಿಸ್. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಲೈನ್, ಸ್ಟ್ರೈಟ್ ಲೈನ್ ಅದು ಆಯ್ತಲ್ಲ. ಸೊ ಅದೇನ್ ಕರ್ವ್ ಅಲ್ಲ, ಸ್ಟ್ರೈಟ್ ಲೈನ್ ಅನ್ನ ಈ ತರ ಜಾಯಿನ್ ಮಾಡಿದ್ದಾರೆ. ಸೊ ಇಲ್ಲೇನ್ ಬಂದಿದೆಯಲ್ಲ ಗ್ರಾಫ್, ಈ ಗ್ರಾಫ್ ಅಷ್ಟೇ, ಹಿಸ್ಟೋಗ್ರಾಮ್ ಲೆಕ್ಕಕ್ಕಿಲ್ಲ. ಇದು ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಸೇಮ್ ಬಾರ್ ಚಾರ್ಟ್ ತರಾನೇ ಇದೆ, ಆದ್ರೆ ಮಧ್ಯದಲ್ಲಿ ಏನಿಲ್ಲ, ಗ್ಯಾಪ್ ಇಲ್ಲ. ನೋಡಿ, ಇಲ್ಲೂ ಮಧ್ಯದಲ್ಲಿ ಗ್ಯಾಪ್ ಇಲ್ಲ. ಗ್ಯಾಪ್ ಇಲ್ಲ ಅಂದ್ರೆ ಅದು ಹಿಸ್ಟೋಗ್ರಾಮ್ ಅಂತ ಹೇಳಿ ತಗೊಳ್ತೀವಿ. ದೆನ್ ಈ ಒಂದು ಮಿಡ್ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿ ಏನ್ ಒಂದು ಲೈನ್ ಬಂದಿದೆಯಲ್ಲ, ಆ ಒಂದು ನಾವು ಲೈನ್ ಏನಿದೆಯಲ್ಲ, ಆ ಗ್ರಾಫ್ ಇದೆಯಲ್ಲ, ಅದನ್ನ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳಿ ಕರಿತೀವಿ. ಓಕೆ, ಆ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಲಿಕ್ಕೆ ಹಿಸ್ಟೋಗ್ರಾಮ್ ಹಾಕ್ಬೇಕು ಅಂತಾನೆ ಇಲ್ಲ, ಡೈರೆಕ್ಟ್ಲಿ ವಿ ಕ್ಯಾನ್ ಡ್ರಾ ಬೈ ಯೂಸಿಂಗ್ ಲೈನ್ ಗ್ರಾಫ್. ಬಟ್ ಯಾವ ತರ ಬರಿಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದೆನ್ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು? ಸೊ ಎ ಫ್ರೀಕ್ವೆನ್ಸಿ ಪಾಲಿಗಾನ್ ಇಸ್ ಎ ಟೈಪ್ ಆಫ್ ಚಾರ್ಟ್ ದಟ್ ಹೆಲ್ಪ್ ಅಸ್ ವಿಜುವಲೈಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ವ್ಯಾಲ್ಯೂಸ್. ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಇಂದ ನಮ್ಗೆ ಏನು ಉಪಯೋಗ ಆಗತ್ತೆ ಅಂತ ಅಂದ್ರೆ, ಅದರಿಂದ ನಮ್ಗೆ ಆ ವ್ಯಾಲ್ಯೂ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲೆಲ್ಲಿ ಯಾವ ತರ ವೇರಿಯೇಷನ್ ಆಗಿದೆ, ಅದನ್ನ ನಮ್ಗೆ ಕಂಡುಹಿಡಿಯಲಿಕ್ಕೆ ಈಸಿ ಆಗತ್ತೆ. ಆಲ್ಮೋಸ್ಟ್ ನಾವೆಲ್ಲದೂ ಅದೇ ತಗೊಳ್ತಾ ಇರೋದು. ಇವನ್ ಬಾರ್ ಗ್ರಾಫ್, ಪೈ ಗ್ರಾಫ್, ಲೈನ್ ಗ್ರಾಫ್, ಎವ್ರಿಥಿಂಗ್. ಓಕೆ, ಇದು ಲೈನ್ ಗ್ರಾಫ್ ಗಿಂತ ಸ್ವಲ್ಪ ಹೈಯರ್ ಲೆವೆಲ್, ಹೈಯರ್ ವರ್ಷನ್ ಗೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಫಾರ್ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ರೆಫರ್ ಅಬೋವ್ ಮೆನ್ಷನ್ ಸ್ಟೆಪ್ಸ್ ಆಫ್ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಇಲ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಏನಿದೆಯಲ್ಲ, ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಅಲ್ವಾ. ಆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ ಅದಕ್ಕೆ ನಾವು ಚಾರ್ಟ್ ಹಾಕಿ ಅದರಲ್ಲಿ ನಾವು ಫ್ರೀಕ್ವೆನ್ಸಿ ಡ್ರಾ ಮಾಡಿದ್ರೆ ಲೈನ್ ಅನ್ನ, ಗ್ರಾಫ್ ಅನ್ನ, ಅದನ್ನ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ತಗೊಳ್ತೀವಿ. ಬಟ್ ನಮ್ಗೆ ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾತ್ರ ನಾವು ಟೆಸ್ಟ್ ಮಾಡ್ತಾ ಇರೋದ್ರಿಂದ
ಅಷ್ಟು ಸಾಕು ನಮ್ಗೆ. ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ ಅದಕ್ಕೆ ನಾವು ಲೈನ್ ಗ್ರಾಫ್ ಅನ್ನ ಹಾಕಿದ್ರೆ ಸೊ ದಟ್ ವಿಲ್ ಬಿಕಮ್ ಫ್ರೀಕ್ವೆನ್ಸಿ ಪಾಲಿಗಾನ್. ಸೊ ಆ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ಯಾವ ತರ ಬರುತ್ತೆ ಅಂದ್ರೆ ಜನರಲಿ ದಿಸ್ ಟೈಪ್ ನೋಡಿ. ಇಲ್ಲಿ ಹಿಸ್ಟೋಗ್ರಾಮ್ ಹಾಕಿಲ್ಲ, ನಾವು ಡೈರೆಕ್ಟ್ ಆಗಿ ನಾವೇನ್ ಮಾಡಿದೀವಿ, ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹಾಕೊಂಡು ಹೋಗಿದ್ದೀವಿ. ಓಕೆ, ಸೊ ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಯಾವ ಟೈಮ್ಗೆ ಏನೇನಿದೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಅದನ್ನ ಹಾಕೊಂತ ಹೋಗಿದ್ದೀವಿ. ಸೊ ಈ ಟೈಪ್ ಅಲ್ಲಿ ಬರುತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್. ಅಂದ್ರೆ ಆಲ್ಮೋಸ್ಟ್ ಲೈನ್ ಗ್ರಾಫ್ ತರನೇ ಇರುತ್ತೆ. ಬಟ್ ಲೈನ್ ಗ್ರಾಫ್ ಏನಪ್ಪಾ ಅಂತ ಅಂದ್ರೆ ಅಲ್ಲೇ ಝೀರೋ ಇರೋದಿಲ್ಲ ಅದ್ರಲ್ಲಿ. ಓಕೆ, ಅದು ಎಂಡಿಂಗ್ ಇರಲ್ಲ ಮತ್ತೆ ಸ್ಟಾರ್ಟಿಂಗ್ ಇರಲ್ಲ. ಇಲ್ಲಿ ಕ್ಲೋಸ್ ಆಗಿರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಝೀರೋ ಇಂದ, ಇಲ್ಲಿ ಕ್ಲೋಸ್ ಆಗಿರುತ್ತೆ. ಆದ್ರೆ ಇದು ಲೈನ್ ಗ್ರಾಫ್ ಅಲ್ಲಿ ಏನಂದ್ರೆ ಮೇಲ್ಗಡೆ ಅಲ್ಲಲ್ಲೇ ಬಂದಿರುತ್ತೆ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ತೋರಿಸಿದೀವಿ ನಾವು, ಅಲ್ಲೆಲ್ಲೂ ಝೀರೋ ಅಂತ ನಾವೆಲ್ಲೂ ಕನ್ಸಿಡರ್ ಮಾಡಿರಲ್ಲ. ಆದ್ರೆ ಇಲ್ಲಿ ಝೀರೋನು ಕೂಡ ಬರುತ್ತೆ. ಓಕೆ, ಝೀರೋ ವ್ಯಾಲ್ಯೂಸ್ ಗಳನ್ನ ಕೊನೆಗೊಟ್ಟಿನಲ್ಲಿ ಎಂಡ್ ಮಾಡ್ತೀವಿ ಒಂದು ಸ್ಟಾರ್ಟಿಂಗ್ ಇಂದ. ಓಕೆ, ಸೊ ಲೈನ್ ಗ್ರಾಫ್ ಯಾವ ತರ ಇರ್ತಿತ್ತು, ಈ ತರ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಈ ತರ ಏನೋ ಇರ್ತಿತ್ತು ಲೈನ್ ಗ್ರಾಫ್. ಅದೇ ನಾವೀಗ ಇದನ್ನ ತಗೊಂಡ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ತಗೊಂಡ್ರೆ ಇದು ಹಿಂಗೋಗಿ ಹೆಂಗಾರ ಹೋಗಿ ಲಾಸ್ಟಿಗೆ ಏನಾಗುತ್ತೆ, ಕೊನೆಗೆ ಹಿಂಗ್ ಬಂದು ಕ್ಲೋಸ್ ಆಗುತ್ತೆ. ಓಕೆ, ಈ ತರ ಕ್ಲೋಸಿಂಗ್ ಇರುತ್ತೆ. ಅದು ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳಿ ತಗೊಳ್ತೀವಿ. ಆಯ್ತಾ, ಲೈನ್ ಗ್ರಾಫ್ ಅಲ್ಲಿ ಕ್ಲೋಸ್ ಆಗಿರೋದಿಲ್ಲ. ಬಟ್ ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅಲ್ಲಿ ಇದು ಇಲ್ಲಿ ಕ್ಲೋಸ್ ಆಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಫ್ರೀಕ್ವೆನ್ಸಿ ಪಾಲಿಗಾನ್. ದೆನ್ ಹೌ ಕ್ಯಾನ್ ವಿ ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್? ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹೇಗೆ ಡ್ರಾ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ ನಾವೇನ್ ಮಾಡಿರ್ತೀವಿ, ಅವ್ರೇನ್ ಡೇಟಾ ಕೊಟ್ಟಿರ್ತಾರಲ್ಲ ಆ ಡೇಟಾಗೆ ನಾವೇನ್ ಮಾಡ್ಕೊಳ್ತೀವಿ, ಫಸ್ಟ್ ಬಿನ್ ಹಾಕೊಳ್ತೀವಿ, ದೆನ್ ಅಪ್ಪರ್ ಲಿಮಿಟ್ ಹಾಕೊಳ್ತೀವಿ. ಅದಾದ್ಮೇಲೆ ಅದಕ್ಕೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ಮೇಲೆ ಅದಕ್ಕೆ ಕ್ಲಾಸ್ ಇಂಟರ್ವಲ್ಸ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಕ್ಲಾಸ್ ಇಂಟರ್ವಲ್ಸ್ ಅನ್ನ ಈ ಒಂದು ಕ್ಲಾಸ್ ಮಾರ್ಕ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಅದ್ರಲ್ಲಿ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಕ್ಲಾಸ್ ಮಾರ್ಕ್ ಬರುತ್ತೆ. ಸಪೋಸ್ ನಾವು 1 to 20 ಅಂತ ಬರ್ಕೊಂಡಿರ್ತೀವಿ ಅನ್ಕೊಳ್ಳಿ. ಸಪೋಸ್ ವಿ ಹ್ಯಾವ್ ಟು ರಿಟರ್ನ್ 1 to 20 ರೇಂಜ್ ಅಂತ ಹೇಳಿ ಅಲ್ವಾ. ಇಲ್ಲಿ ಅಪ್ಪರ್ ಲಿಮಿಟ್ ಏನು 20, ಲೋಯರ್ ಲಿಮಿಟ್ ಏನು 1. ಸೊ ಕ್ಲಾಸ್ ಮಾರ್ಕ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ 1 + 20 ಡಿವೈಡೆಡ್ ಬೈ 2 ಆಗುತ್ತೆ. ಸೊ 1 + 20 ಅಂದ್ರೆ 21 ಡಿವೈಡೆಡ್ ಬೈ 2 ಅಂದ್ರೆ ಇಟ್ ಈಸ್ 10.5. ಓಕೆ, ದಟ್ ಈಸ್ ದ ಕ್ಲಾಸ್ ಮಾರ್ಕ್ ಫಾರ್ ದಿಸ್ ಇಂಟರ್ವಲ್. 1 to 20 ಗೆ 10.5 ಬರುತ್ತೆ. ಅದೇ ರೀತಿ 21 to 40 ತಗೊಂಡ್ರೆ 30.5 ಬರುತ್ತೆ. ಅಂದ್ರೆ ಅವೆರಡನ್ನ ಅಪ್ಪರ್ ಲಿಮಿಟ್ ಏನ್ ವ್ಯಾಲ್ಯೂ ಇದೆ, ಲೋಯರ್ ಲಿಮಿಟ್ ಏನ್ ವ್ಯಾಲ್ಯೂ ಇದೆ, ಅವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಕ್ಲಾಸ್ ಮಾರ್ಕ್ ಬರುತ್ತೆ. ಫಸ್ಟ್ ಕ್ಲಾಸ್ ಮಾರ್ಕ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಪಾಯಿಂಟ್ ಅನ್ನ. ಅದಾದ್ಮೇಲೆ ಆ ಪಾಯಿಂಟ್ ಗಳಲ್ಲಿ ಎಲ್ಲೆಲ್ಲಿ ಮಿಡ್ ವ್ಯಾಲ್ಯೂ ಇರುತ್ತಲ್ಲ ಆ ಮಿಡ್ ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡಿ ಆ ಪ್ರತಿಯೊಂದು ಮಾರ್ಕ್ ಅನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಜಾಯಿನ್ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಕ್ಲಾಸ್ ಮಾರ್ಕ್ ಏನಿರುತ್ತೆ ಫಸ್ಟ್ ಅದನ್ನ ಈಗ ಈ ತರ ಗ್ರಾಫ್ ಹಾಕ್ತೀರಾ. ಓಕೆ, ಗ್ರಾಫ್ ಹಾಕಿ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಓಕೆ, ಇಲ್ಲೊಂದೆಲ್ಲ ಒಂದು ಪಾಯಿಂಟ್ ಇರುತ್ತೆ, ಇಲ್ಲೊಂದೆಲ್ಲ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ತೀರಾ, ಇಲ್ಲೊಂದ್ ಮಾಡ್ತೀರಾ, ಇಲ್ಲೆಲ್ಲ ಮಾಡ್ತೀರಾ, ಲಾಸ್ಟಿಗೆ ಅದಿಲ್ಲಿ 0 ಬರುತ್ತೆ. ಓಕೆ, ದೆನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ತರ ಜಾಯಿನ್ ಮಾಡ್ತಾ ಹೋಗ್ತೀರಾ. ಮಿಡ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿ ಈ ತರ ಜಾಯಿನ್ ಮಾಡ್ಕೊಂಡು ಈ ತರ ಕ್ಲೋಸ್ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಆ ಟೈಪ್ ಅಲ್ಲಿ ಸೊ ಫಸ್ಟ್ ನೀವು ಕ್ಲಾಸ್ ಮಾರ್ಕ್ ಫೈಂಡ್ ಔಟ್ ಮಾಡಬೇಕು. ಇದೆಲ್ಲದನ್ನು ನಾನು ಲೈವ್ ಆಗಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ಕ್ಲಾಸ್ ಮಾರ್ಕ್ ಬರುತ್ತೆ. ಆ ಕ್ಲಾಸ್ ಮಾರ್ಕ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಆ ಹಿಸ್ಟೋಗ್ರಾಮ್ ಹಾಕಿರ್ತೀರಾ, ಅದರಲ್ಲಿ ಮಿಡ್ ಪಾಯಿಂಟ್ ಗಳನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಒಂದೊಂದು ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು, ನೀವು ಜಾಯಿನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್ ಬರುತ್ತೆ. ಆದ್ರೆ ಕಂಪಲ್ಸರಿ ಸ್ಟಾರ್ಟಿಂಗ್ 0 ಇರಬೇಕು, ಎಂಡಿಂಗ್ ಅಲ್ಲೂ 0 ಇರಲೇಬೇಕು. ಇಲ್ಲ ಅಂತ ಅಂದ್ರೆ ಅದು ಲೈನ್ ಗ್ರಾಫ್ ಆಗ್ಬಿಡುತ್ತೆ, ಫ್ರೀಕ್ವೆನ್ಸಿ ಪಾಲಿಗಾನ್ ಆಗೋದಿಲ್ಲ. ಹಾಗಾಗಿ ಯು ಮಸ್ಟ್ ಟೇಕ್ 0 ಇನ್ ದ ಸ್ಟಾರ್ಟಿಂಗ್ ಅಂಡ್ 0 ಇನ್ ದ ಎಂಡಿಂಗ್. ಆಗ ಏನು ಕರ್ವ್ ಬರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಈ ಮೆಥಡ್ ಅನ್ನ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹಿಸ್ಟೋಗ್ರಾಮ್ ಡ್ರಾ ಮಾಡ್ದಲ್ಲೇನು ಮಾಡಬಹುದು. ಓಕೆ, ಈಗ ನಾನೇನ್ ಮೇಲ್ಗಡೆ ಟರ್ಮ್ ಹೇಳದ್ನಲ್ಲ, ಸೊ ದಟ್ ಐ ಸೆಡ್ ಹಿಯರ್ ಇಟ್ ಈಸ್ ವಿತೌಟ್ ಟೇಕಿಂಗ್ ಫ್ರೀಕ್ವೆನ್ಸಿ ಪಾಲಿಗಾನ್ ಹಿಸ್ಟೋಗ್ರಾಮ್ ಡ್ರಾ ಮಾಡದೆ ಮಾಡಿದೀನಿ ನಾನು. ಆಯ್ತಾ, ಮಾಡ್ತೀನಿ ಅದನ್ನ ಎಕ್ಸೆಲ್ ಮಾಡಿ ತೋರಿಸ್ತೀನಿ. ಹಿಸ್ಟೋಗ್ರಾಮ್ ಮಾಡ್ದಲೇನು ಕೂಡ ವಿ ಕ್ಯಾನ್ ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್. ಹಿಸ್ಟೋಗ್ರಾಮ್ ಹಾಕಿದ್ರೆ ಏನಾಗುತ್ತೆ, ಹಿಸ್ಟೋಗ್ರಾಮ್ ಗಳಲ್ಲಿ ಮಿಡ್ ಪಾಯಿಂಟ್ ಗಳನ್ನ ನಾವು ಟಿಕ್ ಮಾಡಿ ಜಾಯಿನ್ ಮಾಡಿ ಮಾಡಿದ್ರೆ ಅಲ್ಲೂ ಕೂಡ ಫ್ರೀಕ್ವೆನ್ಸಿ ಪಾಲಿಗಾನ್ ಬರುತ್ತೆ. ಬಟ್ ವಿ ಕ್ಯಾನ್ ಡೂ ವಿತೌಟ್ ಹಿಸ್ಟೋಗ್ರಾಮ್ ಆಲ್ಸೋ. ಅಂಡ್ ನಾವು ಇಲ್ಲಿ ಎಕ್ಸೆಲ್ ಯೂಸ್ ಮಾಡಿ ವಿತೌಟ್ ಹಿಸ್ಟೋಗ್ರಾಮ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಅದ್ ಹೇಗೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಸಪೋಸ್ ಯಾವ್ದೋ ಒಂದು ರೇಂಜ್ ತಗೊಂಡಿದೀವಿ, ಇವು ಕ್ಲಾಸ್ ಮಾರ್ಕ್ ತಗೊಂಡಿದ್ದೀನಿ, ಕ್ಲಾಸ್ ಮಾರ್ಕ್ ಫೈಂಡ್ ಔಟ್ ಮಾಡಿದೀನಿ. ಒಂದು 54.5, 64.5, 74.5 ಅಪ್ ಟು 94 ವರೆಗೂ ಕ್ಲಾಸ್ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಇರ್ತಕ್ಕಂಥ ವ್ಯಾಲ್ಯೂಸ್. ಈಗ 50 + 60, 51 to 60 ಡಿವೈಡೆಡ್ ಬೈ 2 ಅಥವಾ 49 to 59 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು ಬರುತ್ತೆ,
54.5. ಅದೇ ತರ ನೆಕ್ಸ್ಟ್ ಒನ್ಗೆ 64.5, 74.5 ಈ ತರ ಅಪ್ ಟು 94.5 ವರೆಗೂ ಬರುತ್ತೆ. ದೆನ್ ಅದಾದ್ಮೇಲೆ ನೋಡಿ 44 ಪಾಯಿಂಟ್ ಇಲ್ಲಿ ಇರೋದೇ ಇಲ್ಲ ವ್ಯಾಲ್ಯೂ, ಯಾಕೆ ನಾವು ಸ್ಟಾರ್ಟ್ ಮಾಡಿರೋದೇ 49 ಇಂದ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಇದಕ್ಕೆ ಪ್ರೀವಿಯಸ್ 54.5 ಗಿಂತ 10 ಹಿಂದೆ ಅಂದ್ರೆ 44.5 ಬರ್ಕೊಳ್ತೀವಿ. ದೆನ್ 94 ಪಾಯಿಂಟ್ ಅಷ್ಟೇ ಲಾಸ್ಟ್ ಇರುತ್ತೆ. ಬಟ್ ಅದಾದ್ಮೇಲೆ ಇರೋದು ಯಾವ್ದು, ನಾವು 104.5 ಅಂತ ನಾವು ಪ್ಲಾಟ್ ಮಾಡ್ಕೊಳ್ತೀವಿ ನಾವು ಹಾಗೇನೆ. ಅಲ್ಲಿಲ್ಲ ಅಂದ್ರೂ ಕೂಡ ವಿ ವಿಲ್ ಟೇಕ್, ಯಾಕೆಂದ್ರೆ ಅವೆರಡು ವ್ಯಾಲ್ಯೂ 0 ಇರುತ್ತೆ, ಅದಕ್ಕೋಸ್ಕರ ಅದನ್ನ ತಗೊಳ್ತೀವಿ. ಓಕೆ, ಸೊ ಆ ಒಂದು ಫ್ರೀಕ್ವೆನ್ಸೀಸ್ಗೆ ನಾವೇನ್ ಮಾಡ್ಬೇಕು, ಕ್ಲಾಸ್ ಮಾರ್ಕ್ ಗಳನ್ನ ಇಲ್ಲಿ ಮಾರ್ಕ್ ಮಾಡ್ಬೇಕಾಗತ್ತೆ ಗ್ರಾಫ್ ಅಲ್ಲಿ. ಅದಾದ್ಮೇಲೆ ಅವನ್ನೆಲ್ಲದನ್ನು ಕೂಡ ಜಾಯಿನ್ ಮಾಡ್ಬೇಕಾಗತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇದು ನಮ್ಮ ಸ್ಟಾರ್ಟ್ ಆಗಿರೋದು 54.5 ಇಂದ. 54.5 ಗೆ 5 ಇದೆ ಫ್ರೀಕ್ವೆನ್ಸಿ, 64.5 ಗೆ 10 ಇದೆ, 74.5 ಗೆ 30 ಇದೆ. ಓಕೆ, ಯು ಆರ್ ಮೇ ಬಿ ಗೆಟಿಂಗ್ ಹಿಯರ್. ಸೊ 54.5 ಗೆ ಇದು 5 ಇದೆ. ಓಕೆ, ದೆನ್ 64.5 ಗೆ ಇದಿದೆ ಯಾವುದು, 10 ಇದೆ. ದೆನ್ ವಿ ಹ್ಯಾವ್ ದಿಸ್ ಒನ್ ಯಾವುದು 74.5 ಗೆ 30 ಇದೆ. ದೆನ್ 84.5 ಗೆ 40 ಇದೆ. ಅದಾದ್ಮೇಲೆ 94.5 ಗೆ 15 ಇದೆ. ದೆನ್ 104.5 ಅವ್ರು ಕೊಟ್ಟಿಲ್ಲ, ಇವ್ರ 5 ವ್ಯಾಲ್ಯೂ ಕೊಟ್ಟಿರೋದು, 54.5, 64.5, 74.5, 84.5, 94.5. ಸೊ 84.5 ಗೆ 40 ಇದೆ. ಓಕೆ, ದೇ ಆರ್ ಗಿವನ್ ದೀಸ್ ವ್ಯಾಲ್ಯೂಸ್, ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೇನ್ ಮಾಡಿದೀವಿ, 44.5 ಅಲ್ಲಿ ಇಲ್ಲ ಅಂದ್ರೂ ನಾವು ಬರ್ಕೊಳ್ತೀವಿ, 104.5 ಇಲ್ಲ ಅಂದ್ರೂ ನಾವು ಅದನ್ನ ಬರ್ಕೊಳ್ತೀವಿ. ಬಟ್ ಅವುಗಳ ಫ್ರೀಕ್ವೆನ್ಸಿ ನಾವ್ ಏನ್ ತಗೊಂಡಿರ್ತೀವಿ, ವಿ ವಿಲ್ ಟೇಕ್ ಇಟ್ ಆಸ್ 0 ಅಂತ ತಗೊಂಡಿರ್ತೀವಿ. ಅದನ್ನ ನಾವು 0 ಅಂತ ಬರ್ಕೊಂಡಿರ್ತೀವಿ. ಅರ್ಥ ಆಯ್ತಲ್ಲ, ವಿ ವಿಲ್ ರೈಟ್ ಇಟ್ ಆಸ್ 0 ಅಂತ ಬರ್ಕೊಂಡಿರ್ತೀವಿ. ಸೊ 0 ಅಂತ ಬರ್ಕೊಂಡಿರೋದ್ರಿಂದ ಏನಾಗತ್ತೆ, ಆ ಒಂದು ವ್ಯಾಲ್ಯೂಸ್ ಇಲ್ಲಿ 0 ಇದೆ, ಈ ಪಾಯಿಂಟ್ ಕೂಡ 0 ಇದೆ, ಎರಡು 0 ಆಗುತ್ತೆ. ಸೊ ಇಲ್ಲಿಂದ ಈ ಪಾಯಿಂಟ್ ಜಾಯಿನ್ ಮಾಡ್ತೀವಿ, ಈ ಪಾಯಿಂಟ್ ಜಾಯಿನ್ ಮಾಡ್ತೀವಿ. ದೆನ್ ವಿ ವಿಲ್ ಜಾಯಿನ್ ದಿಸ್ ಒನ್, ದಿಸ್ ಒನ್, ದಿಸ್ ಒನ್ ಅಂಡ್ ದಿಸ್ ಒನ್. ಫೈನಲಿ 0 ಗೆ ಬರುತ್ತೆ. ಸೊ ಈ ಟೈಪ್ ಅಲ್ಲಿ ಏನ್ ಬರುತ್ತಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ಓಕೆ, ಇದು ಫ್ರೀಕ್ವೆನ್ಸಿ ಪಾಲಿಗಾನ್ ಆಗತ್ತೆ. ಸೊ ಈ ಟೈಪ್ ಅಲ್ಲಿ ವಿತೌಟ್ ಡ್ರಾಯಿಂಗ್ ಹಿಸ್ಟೋಗ್ರಾಮ್ ನಾವು ಇದನ್ನ ಡ್ರಾ ಮಾಡಬಹುದು, ಮಾಡ್ತೀವಿ ಇದನ್ನ. ಅರ್ಥ ಆಯ್ತಾ? ಸೊ ಈ ತರ ನಾವು ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಲ್ಲ, ಇದು ನಾವು ಬೈ ಹ್ಯಾಂಡ್ ನಾವು ಕೈಯಲ್ಲಿ ಬರದ್ದು ನಾವು ಮಾಡಿದ್ರೆ ಈ ತರ ಬರುತ್ತೆ. ಬಟ್ ನಾವು ಎಕ್ಸೆಲ್ ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಅಲ್ಲಿ ಆಪ್ಷನ್ ಇದೆ, ಅಲ್ಲಿ ಆಪ್ಷನ್ ಯೂಸ್ ಮಾಡಿ ನಾವು ಡೈರೆಕ್ಟ್ ಆಗಿ ಆ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಒಟ್ನಲ್ಲಿ ಅದೇನಾಗಿರ್ಬೇಕು, ಕ್ಲೋಸ್ ಶೇಪ್ ಇರಬೇಕು, ಇಲ್ಲಿ ಕ್ಲೋಸ್ ಇರಬೇಕು, ಇಲ್ಲಿ ಕ್ಲೋಸ್ ಇರಬೇಕು, ಎಲ್ಲೂ ಓಪನ್ ಇರಬಾರ್ದು. ಹಾಗಾದ್ರೆ ಅದು ಫ್ರೀಕ್ವೆನ್ಸಿ ಪಾಲಿಗಾನ್ ಆಗತ್ತೆ. ಆಯ್ತಾ? ದೆನ್ ಯು ಕ್ಯಾನ್ ಆಲ್ಸೋ ಡ್ರಾ ಪಾಲಿಗಾನ್ ಯೂಸಿಂಗ್ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಯೂಸ್ ಮಾಡಿ ಕೂಡ ನಾವು ಮಾಡಬಹುದು. ಹಿಸ್ಟೋಗ್ರಾಮ್ ಯೂಸ್ ಮಾಡಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ವಿ ಕ್ರಿಯೇಟ್ ಎ ಹಿಸ್ಟೋಗ್ರಾಮ್. ಈ ತರ ಒಂದು ಹಿಸ್ಟೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಹಿಸ್ಟೋಗ್ರಾಮ್ ಕ್ರಿಯೇಟ್ ಮಾಡೋದು ವೆರಿ ಸಿಂಪಲ್. ಇಲ್ಲೇನಂದ್ರೆ ಒಂದು ಡೇಟಾ, ಯಾವ್ದೋ ಒಂದು ಡೇಟಾ, ಆ ಒಂದು ರೇಂಜ್ ಮತ್ತೆ ಈ ಕಡೆ ಫ್ರೀಕ್ವೆನ್ಸಿ ಬಂದಿರುತ್ತೆ. ಅವೆರಡನ್ನ ಸೆಲೆಕ್ಟ್ ಮಾಡಿ ನೀವು ಬಾರ್ ಗ್ರಾಫ್ ಹಾಕೋದಂತೂ ನಿಮಗೆ ಗೊತ್ತಿದೆ. ಬಾರ್ ಗ್ರಾಫ್ ಹಾಕ್ತೀರಾ, ಬಾರ್ ಗ್ರಾಫ್ ಹಾಕದ ಮೇಲೆ ಏನ್ ಮಾಡ್ತೀರಾ, ಅವುಗಳ ಮಧ್ಯೆ ಇರ್ತಕ್ಕಂಥ ವಿಡ್ತ್ ಅನ್ನ 0 ಮಾಡ್ತೀರಾ. ಬಾರ್ ಗ್ರಾಫ್ ಹಾಕಿ ವಿಡ್ತ್ ಅನ್ನ 0 ಮಾಡಿದ್ರೆ ಇಟ್ ವಿಲ್ ಬಿಕಮ್ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಬಂದ್ಮೇಲೆ ಏನ್ ಮಾಡ್ತೀರಾ, ಆ ಮಿಡ್ ಪಾಯಿಂಟ್ ಗಳನ್ನ ಈ ತರ ಮಾರ್ಕ್ ಮಾಡ್ತೀರಾ. ವಿಲ್ ಮಿಡ್ ಪಾಯಿಂಟ್ ಆ ಮಿಡ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿ ಇದನ್ನ ಮಿಡ್ ಪಾಯಿಂಟ್ ಗಳನ್ನ ಏನ್ ಮಾಡ್ತೀರಾ, ಜಾಯಿನ್ ಮಾಡ್ತೀರಾ. ಆ ತರ ಜಾಯಿನ್ ಮಾಡಿದ್ರೆ ದೇರ್ ಯು ಗೆಟ್ ದ ವಾಟ್ ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಪಾಲಿಗಾನ್ ಸಿಗುತ್ತೆ. ಇಲ್ಲಿ ಹಿಂದ್ಗಡೆ ಬಂದು ಇಲ್ಲೂ ಕೂಡ ಕ್ಲೋಸ್ ಆಗುತ್ತೆ ಅದು. ಅರ್ಥ ಆಯ್ತಾ? ಈ ತರ ನಮ್ಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ನಮ್ಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ ದಿಸ್ ಇಸ್ ಬೈ ಯೂಸಿಂಗ್ ಹಿಸ್ಟೋಗ್ರಾಮ್. ಫಸ್ಟ್ ಹಿಸ್ಟೋಗ್ರಾಮ್ ಹಾಕ್ಬೇಕು, ಮಿಡ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಬೇಕು, ಆ ಮಿಡ್ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿದ್ರೆ ದೇರ್ ವಿ ಗೆಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಲೈಕ್ ದಿಸ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ 5, 15, 25, 35 ಈ ತರ 45. ಇಲ್ಲಿ ನೋಡಿ, ಇಲ್ಲೆಲ್ಲ ಮಾಡಿದ್ದಾರೆ. 10 to 20 ಗೆ ಮಧ್ಯದಲ್ಲಿ ಏನ್ ಬರುತ್ತೆ, ಅದು 15 ಬರುತ್ತೆ. 20 to 30 ಏನ್ ಬರುತ್ತೆ, 25 ಬರುತ್ತೆ. ಆ ಮಿಡ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿ ಆ ಪ್ರತಿಯೊಂದು ಮಿಡ್ ಪಾಯಿಂಟ್ ಗಳನ್ನ ಏನ್ ಮಾಡಿದ್ದಾರೆ, ಜಾಯಿನ್ ಮಾಡಿ ಲಾಸ್ಟ್ ಗೆ ಅದು ಮತ್ತೆ 0 ಗೆ ತಂದಿದ್ದಾರೆ. ಓಕೆ, ಆ ತರ ತಂದಾಗ ಅದೇನಾಯ್ತದು ಫ್ರೀಕ್ವೆನ್ಸಿ ಪಾಲಿಗಾನ್ ಬರುತ್ತೆ. ದಿಸ್ ಇಸ್ ಬೈ ಮೇಕಿಂಗ್ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಯೂಸ್ ಮಾಡಿ ನಾವು ಈ ತರ ಮಾಡಬಹುದು. ಬಟ್ ಇಲ್ಲಿ ನಾವು ಹಿಸ್ಟೋಗ್ರಾಮ್ ಯೂಸ್ ಮಾಡದಲ್ಲೇನು ಕೂಡ ವಿ ವಿಲ್ ಡ್ರಾ ದ ಫ್ರೀಕ್ವೆನ್ಸಿ ಪಾಲಿಗಾನ್. ದೆನ್ ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಏನು? ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ನೋಡ್ತಾ ಇದ್ದೀರಾ. ಫ್ರೀಕ್ವೆನ್ಸಿ ಪಾಲಿಗಾನ್ ಏನಾಗಿದೆ ನೋಡಿ, ಲೈನ್, ಇಲ್ಲಿಂದ ಲೈನ್, ಇದು ಲೈನ್, ಇದು ಲೈನ್, ಸ್ಟ್ರೈಟ್ ಲೈನ್ಸ್ ಇವೆಲ್ಲ ಅಲ್ವಾ. ಲೈನ್ ಗಳನ್ನ ಯೂಸ್ ಮಾಡಿದ್ರೆ ಅದು ಫ್ರೀಕ್ವೆನ್ಸಿ ಪಾಲಿಗಾನ್. ಇದೇ ಲೈನ್ ಅನ್ನ ನಾವು ಸ್ಮೂತ್ ಆಗಿ ಕರ್ವ್ ತರ ಬರ್ಕೊಂತ ಹೋದ್ರೆ, ಓಕೆ, ಈ ತರ ಸ್ಟ್ರೈಟ್ ಅಲ್ಲ, ಈ ತರ ಹಿಂಗ್ ಬಂದಿದೆ, ಇಲ್ಲಿಂದ ಸಿಂಪಲ್ ಆಗಿ ಹೋಗಿ ಈ ತರ ಹಿಂಗೆ ರೌಂಡ್ ಶೇಪ್ ಅಲ್ಲಿ, ಬೆಲ್ ಶೇಪ್ ಅಲ್ಲಿ ಈ ತರ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇಲ್ಲೆಲ್ಲ ಸ್ಟ್ರೈಟ್ ಲೈನ್ ಇದೆ. ಆ ಸ್ಟ್ರೈಟ್ ಲೈನ್ ಬದಲು ಆ ಕರ್ವನ್ನ ನಾವು ಸ್ಮೂತ್ ಮಾಡಿದ್ರೆ, ಸ್ಮೂತ್ ಆಗಿ ಒಂಥರ ಹಾವ್ ತರ ಈ ತರ
ಓಡಾಡ್ಕೊಂಡು ಹೋಗೋದು. ಡೈರೆಕ್ಟ್ ಆಗಿ ಈ ತರ ಸ್ಟ್ರೈಟ್ ಲೈನ್ ಹಾಕೋದ್ರ ಬದಲು ಸಿಂಪಲಿ ವಿಲ್ ರೈಟ್ ಲೈಕ್ ದಿಸ್, ಈ ತರ ಹಿಂಗ್ ಬರಿತೀವಲ್ಲ, ಈ ತರ ಬರೋದ್ರೆ ಅದು ನಾವೇನಂತ ತಗೊಳ್ತೀವಿ, ಅದನ್ನ ಫ್ರೀಕ್ವೆನ್ಸಿ ಕರ್ವ್ ಅಂತ ತಗೊಳ್ತೀವಿ. ಅಂದ್ರೆ ಆ ಲೈನ್ ಸ್ಟ್ರೈಟ್ ಲೈನ್ ಬದಲು ಅದನ್ನ ಸಾಫ್ಟ್ ಆಗಿ ಒಂದು ಏನು ಬೆಂಡ್ ಕರ್ವ್ ತರ ತಗೊಳ್ತಾ ಹೋಗ್ತೀವಲ್ಲ, ಅದನ್ನ ನಾವು ಫ್ರೀಕ್ವೆನ್ಸಿ ಕರ್ವ್ ಅಂತ ತಗೊಳ್ತೀವಿ. ಆಯ್ತಾ? ಸೊ ಇದ್ಲು ಕೂಡ ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಅಲ್ಲಿ ನೋಡಿ ಈ ತರ ಸೇಮ್. ಓಕೆ, ಅಲ್ಲೇನು ನಾವು ಡ್ರಾ ಮಾಡಿದ್ವಿ ಅದನ್ನೇ ನಾವು ಈ ತರ ಸ್ಮೂತ್ ಆಗಿ ಬರ್ದಿದ್ವಿ. ಇಲ್ಲಿ ಸ್ಟ್ರೈಟ್ ಲೈನ್ ಇಲ್ಲ, ಡೈರೆಕ್ಟ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಅಂತ ಇಲ್ಲ. ಏನಾಗಿದೆ, ಸ್ವಲ್ಪ ಸಾಫ್ಟ್ ಆಗಿ ಕರ್ವ್ ತರ ನೀಟಾಗಿ ಒಂಥರ ಹಿಂಗೆ ಒಂದೇ ಕಂಟಿನ್ಯೂಸ್ ಒಂದು ಲೈನ್ ತರ ಕರ್ವ್ ತರ ಮುಂದೆ ಹಿಂಗೆ ಓಡಾಡ್ಕೊಂಡು ಬಂದಿದೆ ಅಲ್ವಾ? ಅದೇ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಸ್ಟ್ರೈಟ್ ಲೈನ್ ಹಿಂಗೆ 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 ಈ ತರ ಹಿಂಗ್ ಜಾಯಿನ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಇಲ್ಲ ಹಂಗಲ್ಲ, ಒಂದೇ ತರ ನೀಟ್ ಹಿಂಗೆ ಹಿಂಗೆ ಆಡಿಸ್ಕೊಂಡು ಹಿಂಗೆ ಫುಲ್ ಕ್ಲೋಸ್ ಮಾಡ್ತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ಫ್ರೀಕ್ವೆನ್ಸಿ ಕರ್ವ್. ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಸ್ಮೂತ್ ಕರ್ವ್. ಈ ತರ ಸ್ಮೂತ್ ಆಗಿ ಯಾವ್ದು ಕೂಡ ಸ್ಟ್ರೈಟ್ ಆಗಿ ಎಡ್ಜ್ ಇರಲ್ಲ, ಇಲ್ಲಿ ಯಾವ್ದು ಎಡ್ಜ್ ಇಲ್ಲ, ಎಲ್ಲಾವ್ದು ಕೂಡ ಸ್ಮೂತ್ ಆಗಿ ಬೆಂಡ್ ಹಾಕೊಂಡು ಹೋಗಿದೆ. ಆಯ್ತಾ? ಇದು ಫ್ರೀಕ್ವೆನ್ಸಿ ಕರ್ವ್. ಡೈರೆಕ್ಟ್ ಆಗಿ ಏನು ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಪಾಯಿಂಟ್ ಪಾಯಿಂಟ್ ಮೂಲೆ 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 ಇತ್ತು ಅಂತ ಅಂದ್ರೆ ಅದನ್ನ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ. ಓಕೆ, ಈ ತರ ನೋಡಿ ಸಿಂಪಲ್ ಈ ತರ ಕರ್ವ್ ತರ ನೀಟಾಗಿ ಈ ತರ ಬೆಂಡ್ ಆಗಿ ಹೋಗಿದೆ. ಇಲ್ಲೆಲ್ಲೂ ಕೂಡ ಸ್ಟ್ರೈಟ್ ಹಿಂಗ್ ಅಡ್ಡ ಹಿಂಗ್ ಕ್ಲೋಸ್ ಹಿಂಗೆ ಎಲ್ಲೂ ಇಲ್ಲ, ಪಾಯಿಂಟ್ ಇರೋದಿಲ್ಲ, ಮೂಲೆ ಇರೋದಿಲ್ಲ. ಆತರ ಮೂಲೆ ಇಲ್ಲ, ನೀಟಾಗಿ ಸ್ಮೂತ್ ಆಗಿ ಒಂದು ಕರ್ವ್ ತರ ಫಾರ್ಮೇಶನ್ ಆಗಿದೆ ಅಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ ಕರ್ವ್. ಈ ಫ್ರೀಕ್ವೆನ್ಸಿ ಕರ್ವ್ ಅಲ್ಲಿ ಜನರಲಿ 4 ಟೈಪ್ ಅಲ್ಲಿ ಇದೆ. ದೇರ್ ಎಕ್ಸಿಸ್ಟ್ 4 ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಕರ್ವ್. ಒಂದು ಬೆಲ್ ಶೇಪ್ಡ್ ಕರ್ವ್. ಬೆಲ್ ಶೇಪ್ ಗೊತ್ತಲ್ವಾ? ಬೆಲ್ ಇದು ಈ ತರ ಹಿಂಗೆ ಬೆಲ್ ಹೆಂಗಿರುತ್ತೆ, ಹಿಂಗೆ ಈ ತರ ಗಂಟೆ ಶೇಪ್ ಅಲ್ಲಿ ಇರೋದು. ಇನ್ನೊಂದು ಯು ಶೇಪ್. ಯು ಶೇಪ್ ಅಂದ್ರೆ ಈ ತರ. ಜೆ ಶೇಪ್ ಅಂದ್ರೆ ಈ ತರ. ಓಕೆ, ಮಿಕ್ಸ್ಡ್ ಅಂದ್ರೆ ಇವೆಲ್ಲ ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಸೊ ಬೆಲ್ ಶೇಪ್ಡ್ ಕರ್ವ್, ಯು ಶೇಪ್ಡ್ ಕರ್ವ್, ಜೆ ಶೇಪ್ಡ್ ಕರ್ವ್ ಅಂಡ್ ಮಿಕ್ಸ್ಡ್ ಕರ್ವ್ ಅಂದ್ರೆ ಇವೆಲ್ಲವೂ ಒಂದರಲ್ಲೇ ಬಂದಿರೋದು. ಅರ್ಥ ಆಯ್ತಾ? ಅವೆಲ್ಲವೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಕರ್ವ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಕಾಮನ್ಲಿ ಯೂಸ್ಡ್ ಡಿಸ್ಟ್ರಿಬ್ಯೂಷನ್ಸ್ ಪ್ರೊವೈಡ್ ಬೆಲ್ ಶೇಪ್ಡ್ ಕರ್ವ್. ನಾವು ಮ್ಯಾಕ್ಸಿಮಮ್ ಯಾವುದೇ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕಂಡಿಡಿದ್ರು ಕೂಡ ಅವೆಲ್ಲ ಯಾವ ಶೇಪ್ ಅಲ್ಲಿ ಇರುತ್ತೆ? ಬೆಲ್ ಶೇಪ್ ಅಲ್ಲಿ ಇರುತ್ತೆ. ಬೆಲ್ ಶೇಪ್ ಅಲ್ಲಿ ಈ ತರ ಮಿಕ್ಸೆಡ್ ಇರುತ್ತೆ ಅಥವಾ ಬೆಲ್ ಶೇಪ್ ಇರುತ್ತೆ. ಮ್ಯಾಕ್ಸಿಮಮ್ ಬೆಲ್ ಅಥವಾ ಮಿಕ್ಸೆಡ್ ಎರಡೂ ಇರುತ್ತೆ. ಸೊ ಸಜೆಸ್ಟೆಡ್ ಬೈ ನೇಮ್ಸ್ ಲುಕ್ ಲೈಕ್ ಎ ಬೆಲ್ ತರ ಕಾಣುತ್ತೆ. ದೆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಹೈಟ್, ವೆಯ್ಟ್, ಮಾರ್ಕ್, ಪ್ರಾಫಿಟ್ ಇವೆಲ್ಲ ಏನಾಗಿರುತ್ತೆ? ಬೆಲ್ ಶೇಪ್ಗೆ ಬರುತ್ತೆ. ಯಾಕೆಂದ್ರೆ ಅವೆಲ್ಲ ಹೈಟ್ ಒಬ್ಬೊಬ್ರದ್ದು ನಾವು ಆ ರೇಂಜ್ ಅಲ್ಲೇ ಹಾಕೊಂಡು ಹೋಗಿರ್ತೀವಿ. ಈಗ 140 150 ಹೈಟ್ ಫಸ್ಟ್ ಬರುತ್ತೆ, 150 160 ಹೈಟ್ ನೆಕ್ಸ್ಟ್ ಬರುತ್ತೆ, 160 170 ಹೈಟ್. ಅದನ್ನ ನಾವು ನೀಟಾಗಿ ಡ್ರಾ ಮಾಡಿದ್ರೆ ಆಲ್ಮೋಸ್ಟ್ ಇಟ್ ವಿಲ್ ಕಮ್ ಲೈಕ್ ಎ ಬೆಲ್ ಶೇಪ್. ನೋಡಿ ಇದು. ಓಕೆ, ಇದನ್ನ ನಾವು ಬೆಲ್ ಶೇಪ್ಡ್ ಕರ್ವ್ ಅಂತ ಹೇಳಿ ತಗೊಳ್ತೀವಿ. ಈ ತರ ಬೆಲ್ ಟೈಪ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ದೆನ್ ದಿಸ್ ಇಸ್ ಕಾಲ್ಡ್ ಎಸ್ ವಾಟ್? ಯು ಶೇಪ್ಡ್ ಕರ್ವ್. ಯು ಶೇಪ್ ಇದು ಬೆಲ್ ಉಲ್ಟಾ ಇದ್ರೆ ಈ ಟೈಪ್ ಅಲ್ಲಿ ಇದ್ರೆ ಬೆಲ್ ಶೇಪ್, ಅದೇ ಉಲ್ಟಾ ಬಂದ್ರೆ ಅದು ಯು ಶೇಪ್ಡ್ ಕರ್ವ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಹಿಯರ್ ಫಾರ್ ಯು ಶೇಪ್ಡ್ ಕರ್ವ್ ದ ಫ್ರೀಕ್ವೆನ್ಸಿ ಇಸ್ ಮಿನಿಮಮ್ ನಿಯರ್ ದ ಸೆಂಟ್ರಲ್ ಪಾರ್ಟ್. ಏನಿಲ್ಲ, ಫ್ರೀಕ್ವೆನ್ಸಿ ಸೆಂಟ್ರಲ್ಲಿ ಮ್ಯಾಕ್ಸಿಮಮ್ ಇದ್ದು ಆ ಕಡೆ ಈ ಕಡೆ ಕಡಿಮೆ ಇತ್ತು ಅಂದ್ರೆ ಅವಾಗ ನಿಮ್ಗೆ ಯಾವ ಶೇಪ್ ಬರುತ್ತೆ? ಬೆಲ್ ಶೇಪ್ ಬರುತ್ತೆ. ಅದೇ ಫ್ರೀಕ್ವೆನ್ಸಿ ಆ ಕಡೆ ಈ ಕಡೆ ಜಾಸ್ತಿ ಇದ್ದು ಮಧ್ಯದಲ್ಲಿ ಕಡಿಮೆ ಇತ್ತು ಅಂತ ಅಂದ್ರೆ ಅವಾಗ ಯಾವ್ದು ಬರುತ್ತೆ? ಯು ಶೇಪ್ಡ್ ಬರುತ್ತೆ. ಅರ್ಥ ಆಯ್ತಲ್ಲ? ಅಷ್ಟೇನೆ. ಸೊ ದಿಸ್ ಇಸ್ ಜೆ ಶೇಪ್ಡ್ ಕರ್ವ್. ಜೆ ಶೇಪ್ಡ್ ಕರ್ವ್ ಇದು ಮಿಕ್ಸೆಡ್ ಕರ್ವ್. ಮಿಕ್ಸೆಡ್ ಕರ್ವ್ ಯಾಕೆ ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಬೆಲ್ ಬರುತ್ತೆ, ಬಟ್ ಇದನ್ನ ನೋಡಿದ್ರೆ ಯು ಆಗತ್ತೆ, ಮತ್ತೆ ಇದು ಬೆಲ್ ಆಗತ್ತೆ, ಮತ್ತೆ ಇದು ಜೆ ಆಗತ್ತೆ. ಅರ್ಥ ಆಯ್ತಾ? ಎಲ್ಲದು ಇದೆ, ಜೆ ಇದೆ, ಬೆಲ್ ಇದೆ, ಯು ಇದೆ, ಎಲ್ಲದು ಮಿಕ್ಸೆಡ್ ಆಗಿ ಬಂದಿರುತ್ತೆ. ಹಾಗಾಗಿ ಇದು ಮಿಕ್ಸೆಡ್ ಕರ್ವ್ ಆಗತ್ತೆ. ಓಕೆ, ಸೊ ಜೆ ಶೇಪ್ಡ್ ಕರ್ವ್ ಅಂದ್ರೆ ಏನದು? ಅದು ಸ್ಟಾರ್ಟಿಂಗ್ ವಿತ್ ಮಿನಿಮಮ್ ಬರುತ್ತೆ, ಒಂದೇ ಸರಿ ಏನಾಗುತ್ತೆ? ಹೈಯೆಸ್ಟ್ ಆಗ್ಬಿಡುತ್ತೆ ಫ್ರೀಕ್ವೆನ್ಸಿ. ಅದು ಜೆ ಶೇಪ್ಡ್ ಕರ್ವ್. ದೆನ್ ಇದು ಮಿಕ್ಸೆಡ್ ಇದೆಯಲ್ಲ, ಅಲ್ಲಿ ಜಾಸ್ತಿ ಆಗತ್ತೆ, ಕಡಿಮೆ ಆಗತ್ತೆ, ಈ ಟೈಪ್ ವೇರಿಯೇಷನ್ಸ್, ಪೂರ್ತಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಮಿಕ್ಸೆಡ್ ಕರ್ವ್. ದಿಸ್ ಇಸ್ ಜೆ ಶೇಪ್ಡ್ ಅಂಡ್ ದಿಸ್ ಇಸ್ ಮಿಕ್ಸೆಡ್ ಕರ್ವ್ ಅಂತ ಹೇಳಿ ನಾವು ತಗೊಳ್ತೀವಿ. ಓಕೆ, ದೆನ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಫಸ್ಟ್ ಮಿನಿಮಮ್ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗಿದೆ, ಒಂದೇ ಸರಿ ರೈಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಡ್ರೆ ಬರೀ ಜೆ ಶೇಪ್. ದೆನ್ ಇದು ಪೂರ್ತಿ ಇಲ್ಲಿಂದ ಹಿಂಗೆ ತಗೊಂಡ್ರೆ ಇದು ಬೆಲ್ ಶೇಪ್. ದೆನ್ ಇಲ್ಲಿಂದ ಇದನ್ನ ತಗೊಂಡ್ರೆ ಯು ಶೇಪ್, ಮತ್ತೆ ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಇದು ಬೆಲ್ ಶೇಪ್, ಮತ್ತೆ ಇಲ್ಲಿ ಜೆ ಶೇಪ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮಿಕ್ಸೆಡ್ ಕರ್ವ್. ದೆನ್ ವಿ ವಿಲ್ ಕಮ್ ಫಾರ್ ಹಿಸ್ಟೋಗ್ರಾಮ್. ವಾಟ್ ಇಸ್ ಹಿಸ್ಟೋಗ್ರಾಮ್? ಹಿಸ್ಟೋಗ್ರಾಮ್ ಅಂತಕ್ಕಂಥದ್ದು ಒಂದು ಕಾಮನ್ ಡೇಟಾ ಅನಾಲಿಸಿಸ್ ಟೂಲ್. ಓಕೆ, ಮ್ಯಾಕ್ಸಿಮಮ್ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಬಿಸ್ನೆಸ್ಗೆ ಎಸ್ಪೆಷಲಿ ಅವರು ಆ ಒಂದು ಕಂಪ್ಯಾರಿಸನ್, ರೇಟ್ ಯಾವ ತರ ವೇರಿಯೇಷನ್ ಆಗ್ತಾ ಇದೆ, ಅವರ ಒಂದು ಏನು ಲಾಭ ಹೇಗೆ ವೇರಿಯೇಷನ್ ಆಗ್ತಾ ಇದೆ, ಆಮೇಲೆ ಖರ್ಚು ಯಾವ ತರ ವೇರಿಯೇಷನ್ ಆಗ್ತಾ ಇದೆ, ಅವೆಲ್ಲದನ್ನು ಕೂಡ ಅವರು ಕಂಪೇರ್ ಮಾಡ್ಲಿಕ್ಕೆ ದೇ ವಿಲ್ ಮ್ಯಾಕ್ಸಿಮಮ್ ಯೂಸ್ ಹಿಸ್ಟೋಗ್ರಾಮ್ ಅನ್ನ ಯೂಸ್ ಮಾಡ್ತಾರೆ. ಇದೇನಂದ್ರೆ ಇದು ಕೂಡ ಕಾಲಮ್ ಚಾರ್ಟ್ ಇರುತ್ತೆ, ಆಲ್ಮೋಸ್ಟ್ ಬಾರ್ ಚಾರ್ಟ್ ಇರುತ್ತೆ. ಆದ್ರೆ ಮಧ್ಯದಲ್ಲಿ ಏನಿರೋದಿಲ್ಲ?
ಸ್ಪೇಸ್ ಇರೋದಿಲ್ಲ. ದೇರ್ ಇಸ್ ನೋ ಸ್ಪೇಸ್ ಇನ್ ಬಿಟ್ವೀನ್ ಈಚ್ ಬಾರ್. ಒಂದೊಂದು ಬಾರ್ಗೂ ಮಧ್ಯೆ ಯಾವುದೇ ರೀತಿ ಸ್ಪೇಸ್ ಇರೋದಿಲ್ಲ. ಸೊ ಹಿಸ್ಟೋಗ್ರಾಮ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಿಮಿಲರ್ ಟು ಬಾರ್ ಚಾರ್ಟ್. ನೋಡ್ಲಿಕ್ಕೆ ಬಾರ್ ಚಾರ್ಟೇ ಕಾಣಿಸುತ್ತೆ, ಆದ್ರೆ ಮಧ್ಯದಲ್ಲಿ ಸ್ಪೇಸ್ ಇರೋದಿಲ್ಲ. ಸೊ ಹಿಸ್ಟೋಗ್ರಾಮ್ ಕಂಡೆನ್ಸಸ್ ಎ ಡೇಟಾ ಸೀರೀಸ್ ಇಂಟು ಈಸಿಲಿ ಇಂಟರಪ್ಟೆಡ್ ವಿಜುವಲ್ ಬೈ ಟೇಕಿಂಗ್ ಮೆನಿ ಡೇಟಾ ಪಾಯಿಂಟ್ಸ್. ಜಾಸ್ತಿ ಡೇಟಾ ಪಾಯಿಂಟ್ಸ್ ಗಳನ್ನ ತಗೊಂಡು ಅವುಗಳನ್ನ ಗ್ರೂಪ್ ಮಾಡಿ ಒಂದೇ ಕಡೆ ವ್ಯಾಲ್ಯೂಗಳನ್ನ ಬರೋ ತರ ಮಾಡ್ತಾ ಹೋಗುತ್ತೆ. ಸೊ ಎ ಸಿಂಪಲ್ ಎಕ್ಸಾಂಪಲ್ ಆಫ್ ಹಿಸ್ಟೋಗ್ರಾಮ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಎ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು 14 ಜನ ಸ್ಟೂಡೆಂಟ್ಸ್ ತಗೊಂಡಿದೀವಿ, ಅವರ ಮಾರ್ಕ್ಸ್ ಗಳನ್ನ ತಗೊಂಡಿದೀವಿ. ಅವರ ಮಾರ್ಕ್ಸ್ ಗಳನ್ನ ತಗೊಂಡು ಅದಕ್ಕೆ ನಾವು ಹಿಸ್ಟೋಗ್ರಾಮ್ ಹಾಕಿದ್ರೆ ಯಾವ ತರ ಬರುತ್ತೆ, ವಿ ವಿಲ್ ಸಿ ದಟ್. ಓಕೆ, ಸೊ ಇದಕ್ಕೆ ನಾವು ಈಸಿಯಾಗಿ ಹಿಸ್ಟೋಗ್ರಾಮ್ ಹಾಕ್ಬಹುದು. ಏನು, ಎಷ್ಟು ಜನ 35ಗಿಂತ ಕಡಿಮೆ ತಗೊಂಡಿದ್ದಾರೆ, 35ರಿಂದ 50 ಎಷ್ಟು ಜನ ತಗೊಂಡಿದ್ದಾರೆ, 50ರಿಂದ 60 ಎಷ್ಟು ಜನ ತಗೊಂಡಿದ್ದಾರೆ. ಇಲ್ಲಿ ಈಕ್ವಲ್ ಇರ್ಬೇಕು ಅಂತ ಏನಿಲ್ಲ. ಸೈಜ್ ಅಗಲ ಇದೆಯಲ್ಲ, ಅಗಲ ಸೇಮ್ ಇರ್ಬೇಕು ಅಂತ ಏನಿಲ್ಲ. ಬಾರ್ ಚಾರ್ಟ್ ಅಲ್ಲಿ ಏನಾಗುತ್ತೆ, ಅಗಲ ಫಿಕ್ಸೆಡ್ ಇರುತ್ತೆ, 10, 20, 30, 40 ರೇಂಜ್ ಫಿಕ್ಸ್ ಇರುತ್ತೆ. ಹಿಸ್ಟೋಗ್ರಾಮ್ ಅಲ್ಲಿ ಹಂಗಲ್ಲ. ಫಸ್ಟ್ ನೀವು 35ಗಿಂತ ಕಡಿಮೆ ಬಿಲೋ 35 ತಗೊಳ್ತೀರಾ, ಅದಾದ್ಮೇಲೆ 35 to 50 ಅದನ್ನ ಬರ್ಕೊಳ್ತೀರಾ, ನೆಕ್ಸ್ಟ್ 50 to 60 ಬರ್ಕೊಳ್ತೀರಾ, ಮತ್ತೆ 60 to 80 ಬರ್ಕೊಳ್ತೀರಾ, 80 to 100 ಬರ್ಕೊಳ್ತೀರಾ, ಬರ್ಕೋಬಹುದು. ಆಯ್ತಾ, ಇಲ್ಲಿ ರೇಂಜ್ ಕಾಮನ್ ಇರ್ಬೇಕು ಅಂತ ದೇರ್ ಇಸ್ ನೋ ವೇ. ಏನು ಅದು ಬೈಂಡಿಂಗೇ ಇಲ್ಲ. ಆ ರೇಂಜ್ ಬೇರೆ ಬೇರೆ ಇರಬಹುದು. ಬೇರೆ ಬೇರೆ ಇದ್ದಾಗ ಸೈಜ್ ಇರುತ್ತಲ್ಲ, ಕಾಲಮ್ ಸೈಜ್ ಒಂದಕ್ಕೆ ದೊಡ್ಡದು ಬರುತ್ತೆ, ಒಂದಕ್ಕೆ ಚಿಕ್ಕದು ಬರುತ್ತೆ, ಅಷ್ಟೇನೆ. ಬಟ್ ಬಾರ್ ಗ್ರಾಫ್ ಅಲ್ಲಿ ಆ ಸೈಜ್ ಇರುತ್ತಲ್ಲ, ಅಗಲ ವಿಡ್ತ್ ಎಲ್ಲದಕ್ಕೂ ಕೂಡ ಸೇಮ್ ಇರುತ್ತೆ. ಹೈಟ್ ಮಾತ್ರ ವೇರಿಯೇಷನ್ ಇರುತ್ತೆ ಯಾವ್ದ್ರಲ್ಲಿ, ಬಾರ್ ಗ್ರಾಫ್ ಅಲ್ಲಿ. ಅದೇ ಹಿಸ್ಟೋಗ್ರಾಮ್ ಅಲ್ಲಿ ವಿಡ್ತ್ ಕೂಡ ವೇರಿಯೇಷನ್ ಆಗುತ್ತೆ, ಕೆಲವೊಂದು ಅಗಲ ಇರುತ್ತೆ, ಕೆಲವೊಂದು ಸಣ್ಣ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಹ್ಯಾಪನ್ ಬಿಕಾಸ್ ಇಲ್ಲಿ ನಾವು ಚಾನ್ಸಸ್ ಇದೆ. ಬರೀ 35ಗಿಂತ ಕಡಿಮೆ 35 to 50, ಇಲ್ಲಿ ನೋಡಿ 15 ಇದೆ ವೇರಿಯೇಷನ್, ಇಲ್ಲಿ 10 ಇದೆ. ದೆನ್ 60 to 85 ತಗೋಬಹುದು. ಆಯ್ತಾ, 60 to 85 ಒಂದು, ಆಮೇಲೆ 85 to 100 ಅಂತ ತಗೋಬಹುದು. ಆ ತರ ತಗೊಂಡು ನಾವು ಹಿಸ್ಟೋಗ್ರಾಮ್ ಹಾಕ್ಲಿಕ್ಕೆ ಅವಕಾಶ ಇದೆ. ಬಾರ್ ಗ್ರಾಫ್ ಅಲ್ಲಿ ಅವಕಾಶ ನಮ್ಗೆ ಇಲ್ಲ. ದಟ್ ಇಸ್ ದ ಮೈನ್ ಥಿಂಗ್. ಓಕೆ, ಸೊ ಹೇಗೆ ನಾವು ಹಿಸ್ಟೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಅವ್ರು ಏನ್ ಡೇಟಾ ಕೊಟ್ಟಿದ್ದಾರೆ ಆ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡ್ತೀವಿ. ದೆನ್ ಇನ್ಸರ್ಟ್ ಟ್ಯಾಬ್ ಗೆ ಹೋಗ್ತೀವಿ. ಇನ್ಸರ್ಟ್ ಅಲ್ಲಿ ಹೋಗಿ ಅಲ್ಲಿ ಚಾರ್ಟ್ಸ್ ಅಂತ ಇರುತ್ತೆ. ಓಕೆ, ಚಾರ್ಟ್ಸ್ ಅನ್ನ ಕ್ಲಿಕ್ ಮಾಡಿ ಇನ್ಸರ್ಟ್ ಸ್ಟ್ಯಾಟಿಕ್ ಚಾರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ 2016 ಇವೆಲ್ಲ ಹೊಸ ಎಕ್ಸೆಲ್ ಶೀಟ್ ಗಳಲ್ಲಿ ಇದೇನಿದೆಯಲ್ಲ, ಇನ್ಸರ್ಟ್ ಗೆ ಹೋಗ್ತೀವಿ. ಇನ್ಸರ್ಟ್ ಅಲ್ಲಿ ಹೋಗಿ ಅಲ್ಲಿ ಈ ತರ ಸ್ಟ್ಯಾಟಿಕ್ ಚಾರ್ಟ್ ಅಂತ ಇದೆ. ಓಕೆ, ಇದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲೇನ್ ಮಾಡುತ್ತೆ, ಮತ್ತೆ ಹಿಸ್ಟೋಗ್ರಾಮ್ ಅಂತ ಆಪ್ಷನ್ ಇದೆ ಡೈರೆಕ್ಟ್ ಆಗಿ. ಓಕೆ, ಸೊ ಇಲ್ಲಿ ನೋಡಿ ಆ ಒಂದು ಸ್ಟ್ಯಾಟಿಕ್ ಒಂದು ಇದೆಯಲ್ಲ, ಈ ಕಲರ್ ಇದು ಬಾರ್, ಇಲ್ಲಿರೋದು ಬಾರ್, ಇದು ಸ್ಟ್ಯಾಟಿಕ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಸ್ಟೋಗ್ರಾಮ್ ತೋರಿಸುತ್ತೆ. ಆ ಹಿಸ್ಟೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಹಿಸ್ಟೋಗ್ರಾಮ್ ಇನ್ಸರ್ಟ್ ಆಗತ್ತೆ. ಆಯ್ತಾ, ದಟ್ ಇಸ್ ವೆರಿ ಸಿಂಪಲ್. ಓಕೆ, ಈ ತರ ಹಿಸ್ಟೋಗ್ರಾಮ್ ಬಂದ್ಬಿಡತ್ತೆ. ರೇಂಜ್ ಸೇಮ್ ಇದ್ರೆ ಅಗಲ ಸೇಮ್ ಇರುತ್ತೆ. ರೇಂಜ್ ಏನಾದ್ರೆ ವೇರಿಯೇಷನ್ ಇದ್ರೆ ತಕ್ಕನಾಗಿ ಈ ಅಗಲ ಕೂಡ ಏನಾಗುತ್ತೆ, ವೇರಿಯೇಷನ್ ಆಗತ್ತೆ. ಸಿ, ಇವೆರಡರ ಮಧ್ಯೆ ಯಾವುದು ಕೂಡ ಏನಿರಲ್ಲ, ಗ್ಯಾಪ್ ಇರಲ್ಲ. ದರ್ ಇಸ್ ನೋ ಗ್ಯಾಪ್ ಇನ್ ಹಿಸ್ಟೋಗ್ರಾಮ್ ಬಿಟ್ವೀನ್ ಈಚ್ ಕಾಲಮ್. ಪ್ರತಿಯೊಂದು ಕಾಲಮ್ ಮಧ್ಯನೂ ಕೂಡ ಯಾವುದೇ ಕಾರಣಕ್ಕೂ ಗ್ಯಾಪ್ ಇರೋದಿಲ್ಲ. ಓಕೆ, ಸೊ ದಟ್ ಇಸ್ ಹೌ ವಿ ವಿಲ್ ಡ್ರಾ ಹಿಸ್ಟೋಗ್ರಾಮ್ ಇನ್ 2016, 2019, 2013. ಓಕೆ, 13, 16, 19 ಏನಿದೆಯಲ್ಲ ಎಕ್ಸೆಲ್, ಅದ್ರಲ್ಲೆಲ್ಲ ಈ ತರ ಆಪ್ಷನ್ ಇದೆ. ಇದು ಹೊಸದಾಗಿ ಬಂದಿರ್ತಕ್ಕಂಥದ್ದು, ಅದ್ರಲ್ಲಿ ಆಪ್ಷನ್ ಇದೆ. ಹಳೇದ್ರಲ್ಲಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಓಕೆ, ಸೊ ಇವನ್ ಇದನ್ನ ನೀವು ಕಸ್ಟಮೈಸ್ ಕೂಡ ಮಾಡಬಹುದು. ಇಲ್ಲಿ ಫಾರ್ಮ್ಯಾಟ್ ಆಕ್ಸಿಸ್ ಮಾಡಿ ವರ್ಟಿಕಲ್ ಆಕ್ಸಿಸ್ ಹಾಕೋಬಹುದು, ಹಾರಿಜಾಂಟಲ್ ಆಕ್ಸಿಸ್ ಹಾಕೋಬಹುದು, ಒಳಗಡೆ ಡೇಟಾ ಬರೋ ತರ ಮಾಡ್ಕೋಬಹುದು. ವಿ ಹ್ಯಾವ್ ಆಲ್ ಆಪ್ಷನ್ಸ್. ಓಕೆ, ಕಲರ್ ಚೇಂಜ್ ಮಾಡಬಹುದು ಒಂದೊಂದ್ರದ್ದು. ವಿ ಹ್ಯಾವ್ ಆಲ್ಮೋಸ್ಟ್ ಇವೆಲ್ಲ ನಿಮಗೆ ಗೊತ್ತಿದೆ, ಯಾವ ತರ ಮಾಡ್ತಾ ಇದ್ದೀರಾ, ಸೇಮ್ ಟೈಪ್ ಅಲ್ಲಿ ಇದೆ. ಸೊ ಅದಾದ್ಮೇಲೆ ಇದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಅನ್ನ ಹಾಕೋಬೇಕಾಗತ್ತೆ. ಕೆಲವೊಂದು ಹಳೇದು ಹಿಸ್ಟೋಗ್ರಾಮ್ ಹಳೇದು ಇದೆಯಲ್ಲ, 2010, 2013, 16, 19 ಡೈರೆಕ್ಟ್ ಆಗಿ ಹಿಸ್ಟೋಗ್ರಾಮ್ ಬಂದ್ಬಿಡುತ್ತೆ. ಅದಕ್ಕೆ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಅವಶ್ಯಕತೆ ಇಲ್ಲ. ಅದೇ ನಾವು 2010 MS ಆಫೀಸ್ 2010, 2007, 2008 ಆತರ ಹಳೇದೇನಾದ್ರು MS ಆಫೀಸ್ ತಗೊಂಡಾಗ ಆ MS ಆಫೀಸ್ ಅಲ್ಲಿ ಏನಾಗತ್ತೆ, ಇಲ್ಲಿ 7 ಮತ್ತೆ 10ರಲ್ಲಿ ಡೈರೆಕ್ಟ್ ಆಗಿ ಹಿಸ್ಟೋಗ್ರಾಮ್ ಬರಲ್ಲ, ಅಲ್ಲಿ ಬಾರ್ ಚಾರ್ಟ್ ಒಂದೇ ಇರೋದು. ಆಯ್ತಾ, ಆ ಬಾರ್ ಚಾರ್ಟ್ ಅಲ್ಲಿ ಏನ್ ಮಾಡ್ಬೋದು ಅಂತ ಅಂದ್ರೆ, ನೀವು ಅನಾಲಿಸಿಸ್ ಟೂಲ್ ಪ್ಯಾಕ್ ಅನ್ನ ಎನೇಬಲ್ ಮಾಡಬೇಕು. ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಅಂತ ಇರುತ್ತೆ, ಅದನ್ನ ಎನೇಬಲ್ ಮಾಡ್ಕೋಬೇಕಾಗತ್ತೆ. ದೆನ್ ಆ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಅಲ್ಲಿ ಹೋದ್ರೆ ಅಲ್ಲಿ ಹಿಸ್ಟೋಗ್ರಾಮ್ ಅಂತ ಬರುತ್ತೆ. ದೆನ್ ನಾವು ಈ ಡೇಟಾ ಎಲ್ಲ ಟೈಪ್ ಮಾಡಿ ಆ ಡೇಟಾವನ್ನ ಸೆಲೆಕ್ಟ್ ಮಾಡಿ ದೆನ್ ಆ ಒಂದು ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಗೆ ಹೋಗ್ಬೇಕಾಗತ್ತೆ. ಟು ಕ್ರಿಯೇಟ್ ದ ಹಿಸ್ಟೋಗ್ರಾಮ್ ಯೂಸಿಂಗ್ ಡೇಟಾ ವಿ ನೀಡ್ ಟು ಕ್ರಿಯೇಟ್ ಡೇಟಾ ಇಂಟರ್ವಲ್ಸ್. ಫಸ್ಟ್ ಏನ್ ಮಾಡ್ಬೇಕು,
ಒಂದು 14 ಜನದ್ದು ಲಿಸ್ಟ್ ಬರ್ಕೊಂಡಿದೀವಿ ನಂಬರ್ಸ್ ಅನ್ನ, ಒಂದು ಸಬ್ಜೆಕ್ಟ್ ಅಲ್ಲಿ ಏನೇನ್ ಬಂದಿದೆ ಮಾರ್ಕ್ಸ್ ಬರ್ಕೊಂಡು ಅದಕ್ಕೊಂದು ಬಿನ್ ಕ್ರಿಯೇಟ್ ಮಾಡಬೇಕು. 35, 50, ಮಿನಿಮಮ್ 30, ಬಿಲೋ 35, 35 to 50, 50 to 60, 60 to 70, 70 to 80, 80 to 90. ಈ ತರ ಒಂದು ಬಿನ್ ಅನ್ನ ನೀವು ರೆಡಿ ಮಾಡ್ಕೋಬೇಕು. ನೋಡಿ ವ್ಯತ್ಯಾಸ ಡಿಫ್ರೆಂಟ್ ಇದೆ. ಇಲ್ಲಿ 35ರಿಂದ 50ಕ್ಕೆ 15 ಇದೆ, 50ರಿಂದ 60 10, ಇನ್ನೆಲ್ಲ 10 ಬರ್ತಾ ಹೋಗ್ತಾ ಇದೆ. ಈ ತರ ನಾವು ಬಿನ್ ಅನ್ನ ರೆಡಿ ಮಾಡ್ಕೋಬೇಕು. ಬಿನ್ ಅನ್ನ ರೆಡಿ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಡೇಟಾ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ನೀವು ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಅನ್ನ ಹಾಕೊಂಡಾಗ ಡೇಟಾ ಅಂತ ಒಂದು ಆಪ್ಷನ್ ಇರುತ್ತೆ. ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಡೇಟಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೇಟಾ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಡೇಟಾ ಅನಾಲಿಸಿಸ್ ಅನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ತರ ಒಂದು ಡ್ರಾಪ್ ಬಾಕ್ಸ್ ಓಪನ್ ಆಗತ್ತೆ, ಒಂದು ಬಾಕ್ಸ್ ಓಪನ್ ಆಗುತ್ತೆ, ಡೈಲಾಗ್ ಬಾಕ್ಸ್. ಆ ಡೈಲಾಗ್ ಬಾಕ್ಸ್ ಅಲ್ಲಿ ಹಿಸ್ಟೋಗ್ರಾಮ್ ಅಂತ ಇರುತ್ತೆ. ಆ ಹಿಸ್ಟೋಗ್ರಾಮ್ ಅನ್ನ ಕ್ಲಿಕ್ ಮಾಡಿ ಓಕೆ ಕೊಡ್ಬೇಕು. ಓಕೆ, ಹಿಸ್ಟೋಗ್ರಾಮ್ ಅನ್ನ ಕ್ಲಿಕ್ ಮಾಡಿ ಓಕೆ ಕೊಟ್ಟಾಗ ಅಲ್ಲಿ ಇದರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗತ್ತೆ, ಒಂದು ಬಾಕ್ಸ್ ಓಪನ್ ಆಗತ್ತೆ. ಅಲ್ಲಿ ಕೇಳುತ್ತೆ ಯಾವ ರೇಂಜ್, ಇನ್ಪುಟ್ ರೇಂಜ್ ಯಾವುದು, ಬಿನ್ ರೇಂಜ್ ಯಾವುದು, ದೆನ್ ಲೇಬಲ್ಸ್ ಚೆಕ್ ಇರ್ಬೇಕಾ ಇಲ್ಲ ಅನ್ಚೆಕ್ಡ್ ಇರ್ಬೇಕಾ, ಔಟ್ಪುಟ್ ಅನ್ನ ನಾವ್ ಎಲ್ಲಿ ಬರೆಸ್ಬೇಕು, ನಿಮ್ಗೆ ಚಾರ್ಟ್ ಬೇಕಾ, ಎಲ್ಲದನ್ನು ಕೇಳುತ್ತೆ. ಒಂದು ಡೈಲಾಗ್ ಬಾಕ್ಸೇ ಓಪನ್ ಆಗತ್ತೆ. ಆ ಡೈಲಾಗ್ ಬಾಕ್ಸ್ ಅಲ್ಲಿ ನೀವು ಡೀಟೇಲ್ಸ್ ಗಳನ್ನ ಹಾಕ್ಬೇಕು. ಈ ತರ ಹಿಸ್ಟೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಇನ್ಪುಟ್ ರೇಂಜ್ ಕೇಳುತ್ತೆ. ನೀವು ಅದೇನು 15 ಜನ ಸ್ಟೂಡೆಂಟ್ಸ್ ನೇಮ್ ಇತ್ತಲ್ಲ, ಆ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಅದು ಪೂರ್ತಿ ಸೆಲೆಕ್ಟ್ ಮಾಡಿ ತಗೊಳುತ್ತೆ. ಬಿನ್ ರೇಂಜ್ ಏನು, 35ರಿಂದ 50, 50ರಿಂದ 60, 60ರಿಂದ 70, ಇದು ಬಿನ್ ರೇಂಜ್. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿದೆ ಬಿನ್ ರೇಂಜ್. ಐ ಥಿಂಕ್ ಪ್ರೀವಿಯಸ್ ಒನ್. ಓಕೆ, ಇಲ್ಲಿದೆ. ಓಕೆ, ಬಿನ್ ರೇಂಜ್ ಇಲ್ಲಿ ಬರ್ಕೊಂಡಿದೀವಿ. 35, 50, 60, 70, 80, 90. ಆ ಬಿನ್ ರೇಂಜ್ ಅನ್ನ ಕೂಡ ನಾವು ಬರ್ಕೊಂಡಿದೀವಿ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಅದೇನಾಗುತ್ತೆ, ಇಲ್ಲಿ ಬರುತ್ತೆ. ಓಕೆ, ದಟ್ ಆಟೋಮೆಟಿಕಲಿ ಕಮ್ಸ್ ಹಿಯರ್. ದೆನ್ ನಿಮ್ಗೆ ಔಟ್ಪುಟ್ ಎಲ್ಲಿ ಬೇಕು ಅದನ್ನ ಸೆಲೆಕ್ಟ್ ಮಾಡಿ, ಆ ಒಂದು ಟ್ಯಾಬ್ ಅನ್ನ ಸೆಲೆಕ್ಟ್ ಮಾಡಿ ಔಟ್ಪುಟ್ ಅನ್ನ. ದೆನ್ ಅದಾದ್ಮೇಲೆ ನಿಮಗೆ ಏನು ಹಿಸ್ಟೋಗ್ರಾಮ್, ಸಾರ್ಟೆಡ್ ಹಿಸ್ಟೋಗ್ರಾಮ್ ಬೇಕಾ, ಚಾರ್ಟ್ ಔಟ್ಪುಟ್ ಬೇಕಾ, ಇವೆಲ್ಲದನ್ನು ಕೂಡ ಚೆಕ್ ಮಾಡಿ ದೆನ್ ಏನ್ ಮಾಡಿ ಓಕೆ ಕೊಡಿ. ದೆನ್ ಕ್ಲಿಕ್ ಓಕೆ ಕೊಟ್ಟಾಗ ಆಟೋಮೆಟಿಕಲಿ ಅದರಿಂದ ನಮ್ಗೆ ಏನ್ ಬರುತ್ತೆ, ಒಂದು ಹಿಸ್ಟೋಗ್ರಾಮ್ ಬರುತ್ತೆ. ಸೇಮ್ ಡೇಟಾ ಇಲ್ಲಿ ಏನಿತ್ತಲ್ಲ ಅದಕ್ಕೆ ಬಂದಿದೆ. ಇಲ್ಲಿ ನೋಡಿ ಆಯ್ತಾ. ಇಲ್ಲಿ 15 ಜನದ್ದು ಸ್ಟೂಡೆಂಟ್ಸ್ ನೇಮ್ ತಗೊಂಡಿದ್ವಿ, ಅವುಗಳ್ದು ಏನ್ ತಗೊಂಡಿದ್ವಿ, ಡೇಟಾ ತಗೊಂಡಿದ್ವಿ, ಮಾರ್ಕ್ಸ್ ಅನ್ನ ತಗೊಂಡು ಅಲ್ಲೇನ್ ಮಾಡಿದ್ವಿ, ಅದನ್ನ ಬಿನ್ ಬರ್ಕೊಂಡ್ವಿ. ಅದಾದ್ಮೇಲೆ ಬಿನ್ ಅನ್ನ ಬರ್ಕೊಂಡ್ಮೇಲೆ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕಿಗೆ ಹೋಗಿ ಅಲ್ಲಿ ಡೇಟಾ ಅನಾಲಿಸಿಸ್ ಕ್ಲಿಕ್ ಮಾಡಿ ಅಲ್ಲಿ ಹಿಸ್ಟೋಗ್ರಾಮ್ ಸೆಲೆಕ್ಟ್ ಮಾಡಿದ್ವಿ. ಈ ತರ ಬಾಕ್ಸ್ ಓಪನ್ ಆಯ್ತು. ಇದು ಪೂರ್ತಿ ಇನ್ಪುಟ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿದ್ವಿ, ಬಿನ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿದ್ವಿ. ದೆನ್ ಚಾರ್ಟ್ ಔಟ್ಪುಟ್ ಕ್ಲಿಕ್ ಮಾಡಿ ಔಟ್ಪುಟ್ ರೇಂಜ್ ಎಲ್ಲಿ ಬರ್ಬೇಕು ಕೊಟ್ರೆ, ಆಗ ಓಕೆ ಕೊಟ್ರೆ ಇಲ್ಲಿ ನೋಡಿ ಒಂದು ಹಿಸ್ಟೋಗ್ರಾಮ್ ಬರುತ್ತೆ. ಓಕೆ, ಹಿಸ್ಟೋಗ್ರಾಮ್ ಬರುತ್ತೆ. ಇಲ್ಲಿ 35 ಇದು, ದೆನ್ ಇದು 40, ಇದು 50, 60, 70 ಈ ತರ ತಗೊಂಡಿದೆ, ಈ ತರ ಬಂದಿದೆ. ಆಯ್ತಾ, ಮಧ್ಯದಲ್ಲಿ ಯಾವುದೇ ರೀತಿ ಗ್ಯಾಪ್ ಇಲ್ಲ. ಇಲ್ಲಿ 40 ಅಂದ್ರೆ ಅಲ್ಲಿ ಏನು ಇಲ್ಲ ಅಂತ, 0 ಅಂತ ಅಷ್ಟೇನೆ. ಓಕೆ, ಸೊ 35 3 ಜನ, 40 0, 50 ಒಬ್ರು, 62, 74, 82 ಈ ತರ ಅವ್ರು ಇಷ್ಟಿಷ್ಟು ಜನ ಇದ್ದಾರೆ ಅಂತ ಹೇಳಿ ನಮ್ಗೆ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ಹೌ ಯು ಕ್ಯಾನ್ ಡ್ರಾ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಡ್ರಾ ಮಾಡೋದು ಹಾಗೆ. ಬಟ್ ಇಲ್ಲಿ ನಿಮ್ಗೆ ಹಿಸ್ಟೋಗ್ರಾಮ್ ಡ್ರಾ ಮಾಡ್ಬೇಕು ಅಂತ ಇಲ್ಲ, ಹಿಸ್ಟೋಗ್ರಾಮ್ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಹಿಸ್ಟೋಗ್ರಾಮ್ ನಿಮ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ, ಮುಂದೆ ಎಲ್ಲಾದ್ರೂ ಬಂದ್ರೆ ಉಪಯೋಗಿಸ್ತೀವಿ ನಾವು ಹಿಸ್ಟೋಗ್ರಾಮ್ ಅನ್ನ. ಓಕೆ, ಸೊ ಹಿಸ್ಟೋಗ್ರಾಮ್ ವರ್ಸಸ್ ಬಾರ್ ಗ್ರಾಫ್. ನಾವು ಹಿಸ್ಟೋಗ್ರಾಮ್ ಮತ್ತೆ ಬಾರ್ ಗ್ರಾಫ್ ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ಬೋದು, ಯಾಕೆಂದ್ರೆ ಎರಡರಲ್ಲೂ ಕಾಲಮ್ಸೇ ಇರುತ್ತೆ. ಆದ್ರೆ ಎರಡು ಒಂದೇ ಅಲ್ಲ. ನಾನು ಹೇಳಿದೆ ಹಿಸ್ಟೋಗ್ರಾಮ್ಗೂ ಬಾರ್ಗೂ ಏನೇನ್ ಡಿಫರೆನ್ಸ್ ಇದೆ ಅಂತ ಹೇಳಿ ನಾವು ಅವಾಗ್ಲೇ ಹೇಳಿದ್ದೀವಿ. ಸ್ಟಿಲ್ ವಿ ವಿಲ್ ಜಸ್ಟ್ ಡಿಸ್ಕಸ್ ಹಿಯರ್. ಏನು ಹಿಸ್ಟೋಗ್ರಾಮ್, ಇಟ್ ಈಸ್ ಎ 2 ಡೈಮೆನ್ಷನಲ್ ಫಿಗರ್. ಯಾಕೆ 2 ಡೈಮೆನ್ಷನಲ್? ನಾನು ಹೇಳಿದೆ ಬಾರ್ ಗ್ರಾಫ್ ಅಲ್ಲಿ ಆ ಕಾಲಮ್ ವಿಡ್ತ್ ಸೇಮ್ ಇರುತ್ತೆ. ಕಾಲಮ್ ವಿಡ್ತ್ ಅಗಲ ಸೈಜ್ ಇದೆಯಲ್ಲ, ಅಗಲ ಎಲ್ಲ ಏನಿರುತ್ತೆ ಸೇಮ್ ಇರುತ್ತೆ. ಹೈಟ್ ಮಾತ್ರ ಏನಾಗಿರುತ್ತೆ, ವೇರಿಯೇಷನ್ಸ್ ಆಗಿರುತ್ತೆ. ಓಕೆ, ಅಲ್ಲಿ ಒಂದು ಬಾರಿ ಹೈಟ್ ಮಾತ್ರ ವೇರಿಯೇಷನ್ ಆಗುತ್ತೆ. ಬಟ್ ಹಿಸ್ಟೋಗ್ರಾಮ್ ಅಲ್ಲಿ ಹಾಗಲ್ಲ. ನಾವೇನು ರೇಂಜ್ ತಗೊಳ್ತೀವಲ್ಲ, 35 to 40, 45 to 60, 60 to 80, 80 to 100 ಈ ತರ ನಾವು ಹೆಂಗ್ ಬೇಕಾದ್ರೂ ಡೇಟಾ ತಗೋಬಹುದು. ಬಿನ್ ಅನ್ನ ನಾವ್ ಯಾವ ತರ ತಗೊಳ್ತೀವೋ ಆ ತರ ಸೈಜ್ ಕೂಡ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಅಗಲನು ಚೇಂಜ್ ಆಗುತ್ತೆ, ಎತ್ತರನು ಚೇಂಜ್ ಆಗುತ್ತೆ. ಸೊ ಎರಡೂ ಚೇಂಜ್ ಆಗೋದ್ರಿಂದ ಇಟ್ ಈಸ್ ಎ 2 ಡೈಮೆನ್ಷನಲ್ ಫಿಗರ್. ಯಾವುದು, ಹಿಸ್ಟೋಗ್ರಾಮ್. ಅದೇ ಬಾರ್ ಗ್ರಾಫ್ ಅಲ್ಲಿ ಅಗಲ ಕಾನ್ಸ್ಟೆಂಟ್ ಇರುತ್ತೆ, ಅದನ್ನ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಹೈಟ್ ಮಾತ್ರ ವೇರಿಯೇಷನ್ ಆಗುತ್ತೆ. ಆ ಹೈಟ್ ಮಾತ್ರ ಚೇಂಜ್ ಆಗೋದ್ರಿಂದ ಇದು 1 ಡೈಮೆನ್ಷನಲ್ ಫಿಗರ್. ಓಕೆ, ದೆನ್ ಇಲ್ಲಿ ದ ಫ್ರೀಕ್ವೆನ್ಸಿ ಇಸ್ ಶೋನ್ ಬೈ ಏರಿಯಾ ಆಫ್ ಈಚ್ ರೆಕ್ಟಾಂಗಲ್. ಫ್ರೀಕ್ವೆನ್ಸಿ ಏನಿದೆಯಲ್ಲ ಅದು ಏರಿಯಾ, ಏನು ಉದ್ದ ಇಂಟು ಅಗಲ ಅದೇನಿದೆಯಲ್ಲ ಅದು ಏರಿಯಾ ಪೂರ್ತಿ ತಗೊಂಡ್ರೆ ಫ್ರೀಕ್ವೆನ್ಸಿ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ಬರೀ ಹೈಟ್ ಅಷ್ಟೇ ತೋರಿಸ್ಬಿಡುತ್ತೆ. ಏನ್ ಹೈಟ್ ಇದೆಯಲ್ಲ ದಟ್ ಇಟ್ ಸೆಲ್ಫ್ ಗಿವ್ಸ್ ದ ಫ್ರೀಕ್ವೆನ್ಸಿ. ದೆನ್ ಇಟ್ ಶೋಸ್ ರೆಕ್ಟಾಂಗಲ್ ಟಚಿಂಗ್ ಈಚ್ ಅದರ್. ಪ್ರತಿಯೊಂದು ರೆಕ್ಟಾಂಗಲ್ ಕಾಲಮ್ಗಳು ಪ್ರತಿಯೊಂದು ಏನಾಗುತ್ತೆ, ಒಂದಕ್ಕೊಂದಕ್ಕೆ ಟಚ್ ಆಗಿರುತ್ತೆ. ಆದ್ರೆ ಬಾರ್ ಗ್ರಾಫ್ ಅಲ್ಲಿ ಏನಾಗುತ್ತೆ, ಅವುಗಳ ಮಧ್ಯೆ ಏನಿರುತ್ತೆ, ಸ್ಪೇಸ್ ಇರುತ್ತೆ.
So these are the major difference between histogram and bar graph. Okay, so that is all about frequency polygon ಅಂದ್ರೆ ಏನು, frequency curve ಅಂದ್ರೆ ಏನು, histogram ಅಂದ್ರೆ ಏನು, histogram ಗೂ bar graph ಗೂ ಏನೇನು ವ್ಯತ್ಯಾಸ ಇದೆ ಇಷ್ಟು. Now we are discussing about to prepare experiment number 10, that is to prepare Microsoft Excel spreadsheet and to draw frequency polygon and frequency curve for the data. ಇಷ್ಟೇ, ಅವರೆಲ್ಲೂ ಹಿಸ್ಟೋಗ್ರಾಮ್ ಯೂಸ್ ಮಾಡಿ ಅಂತ ಹೇಳಿಲ್ಲ. ದೇ ಆರ್ ಓನ್ಲಿ ಸೆಡ್ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಓಪನ್ ಮಾಡಿ ಡೇಟಾ ಹಾಕೊಳ್ಳಿ, ಡೇಟಾ ಹಾಕೊಂಡು ಅದಕ್ಕೆ ಫ್ರೀಕ್ವೆನ್ಸಿ ಪಾಲಿಗಾನ್ ಬರೀರಿ, ಫ್ರೀಕ್ವೆನ್ಸಿ ಕರ್ವ್ ಬರೀರಿ, ಅಷ್ಟೇನೆ. ಇಲ್ಲಿ ನಾವು ಏನು ಒಂದೇ ಸಬ್ಜೆಕ್ಟ್ ತಗೋಬೇಕು ಅಂತ ಇಲ್ಲ, 5 ಸಬ್ಜೆಕ್ಟ್ ಆದ್ರೂ ಕೊಡ್ಬೋದು, ಹೆಂಗಾದ್ರೂ ಕೊಡ್ಬೋದು. ವಿ ವಿಲ್ ಡೂ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಈ ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ಏನಿದೆಯಲ್ಲ, ದೇ ಆರ್ ಗ್ರಾಫಿಕಲ್ ಡಿವೈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಶೇಪ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಯಾವ ತರ ಡಿಸ್ಟ್ರಿಬ್ಯೂಷನ್ ಆಗಿದೆ ಫ್ರೀಕ್ವೆನ್ಸಿ ಅನ್ನೋದನ್ನ ನೋಡ್ಲಿಕ್ಕೆ ಒಂದು ಗ್ರಾಫ್ ಬಂದಿರುತ್ತೆ. ಹಾಗಾಗಿ ಹಿಸ್ಟೋಗ್ರಾಮ್ಸ್ ಕೂಡ ಯೂಸ್ ಆಗುತ್ತೆ. ಸೊ ಇವೆಲ್ಲದನ್ನು ಕಂಪೇರ್ ಮಾಡ್ಲಿಕ್ಕೆ ನಾವು ಈ ಒಂದು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡೋದು ಅಥವಾ ಈ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ನ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಡ್ರಾ ಮಾಡೋದು ಕಲಿಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿರೋ ಪ್ರಕಾರ ನಾವೇನ್ ಮಾಡಿದೀವಿ, ಒಂದು 50 ಜನ ಸ್ಟೂಡೆಂಟ್ಸ್ ತಗೊಳ್ತೀವಿ. ಓಕೆ, 50 ಜನ ಸ್ಟೂಡೆಂಟ್ಸ್ ತಗೊಂಡು ಅವುಗಳಿಗೆ ಒಂದು 5 ಸಬ್ಜೆಕ್ಟ್ ಮಾರ್ಕ್ಸ್ ಗಳನ್ನ ತಗೊಳ್ತೀವಿ. 5 ಸಬ್ಜೆಕ್ಟ್ ಮಾರ್ಕ್ಸ್ ಗಳನ್ನ ತಗೊಂಡು ಆ ಮಾರ್ಕ್ಸ್ ಗಳಲ್ಲಿ ಏನೇನ್ ಬಂದಿದೆ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹಾಕ್ತೀವಿ. ಓಕೆ, ಸೊ ಫಾರ್ ದ 5 ಸಬ್ಜೆಕ್ಟ್ಸ್ 5 ಸಬ್ಜೆಕ್ಟ್ ಮಾಡ್ತೀವಿ. 5 ಬೇಕು ಅಂತ ಏನಿಲ್ಲ, ಒಂದೇ ಸಬ್ಜೆಕ್ಟ್ಗೂ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಹಾಕ್ಬೋದು, 5 ಸಬ್ಜೆಕ್ಟ್ಗೂ ಹಾಕ್ಬೋದು, 10 ಸಬ್ಜೆಕ್ಟ್ಗೂ ಕೂಡ ನಾವು ಹಾಕೊಳ್ತಾ ಹೋಗ್ಬೋದು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ. ಅದಾದ್ಮೇಲೆ ಏನ್ ಮಾಡ್ಬೇಕು, ಅದಕ್ಕೆ ಫ್ರೀಕ್ವೆನ್ಸಿ ಕಂಡಿಡಿಯಿರಿ. ಫಸ್ಟ್ 5 ಸಬ್ಜೆಕ್ಟ್ ಬರ್ಕೊಳ್ಳಿ, ಅದಕ್ಕೆ ಫ್ರೀಕ್ವೆನ್ಸಿ ಕಂಡಿಡ್ಕೊಳ್ಳಿ. ಫ್ರೀಕ್ವೆನ್ಸಿ ಕಂಡಿಡಿದು ಆ ಒಂದು ಡೇಟಾ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಬಾರ್ ಚಾರ್ಟ್ ಹೋಗಿ ಬಾರ್ ಚಾರ್ಟ್ ಅಲ್ಲಿ ಬಾರ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಬಾರ್ ಗ್ರಾಫ್ ಅಲ್ಲಿ ಮಧ್ಯದಲ್ಲಿ ಡೇಟಾ ಏನಿದೆಯಲ್ಲ ಡೇಟಾ ಸೀರೀಸ್ ಅನ್ನ ತೆಗೆದು ಆ ವಿಡ್ತ್ ಅನ್ನ 0 ಮಾಡಿದ್ರೆ ಹಿಸ್ಟೋಗ್ರಾಮ್ ಬರುತ್ತೆ ನಮಗೆ. ಆಯ್ತಾ, ಆ ವಿಡ್ತ್ ಅನ್ನ 0 ಮಾಡಿದ್ರೆ ಹಿಸ್ಟೋಗ್ರಾಮ್ ಬರುತ್ತೆ. ಹಿಸ್ಟೋಗ್ರಾಮ್ ಬಂದಾಗ ಈ ಮಧ್ಯದ ಪಾಯಿಂಟ್ ಗಳನ್ನ ನೀವು ಜಾಯಿನ್ ಮಾಡಿಬಿಟ್ರೆ ನಿಮಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಬರುತ್ತೆ. ಆಯ್ತಾ, ಅದೇ ನೀವು ಡೈರೆಕ್ಟ್ ಲೈನ್ ಶೇಪ್ ಅಲ್ಲಿ ಸ್ಕೇಲ್ ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಲೈನ್, ಇಲ್ಲಿಂದ ಇಲ್ಲಿಗೆ ಲೈನ್, ಇಲ್ಲಿಂದ ಇಲ್ಲಿಗೆ ಲೈನ್, ಈ ತರ ಸ್ಕೇಲ್ ಹಿಡ್ಕೊಂಡು ಹೇಳಿದ್ರೆ ಅದು ಫ್ರೀಕ್ವೆನ್ಸಿ ಪಾಲಿಗಾನ್. ಸ್ಕೇಲ್ ಹಿಡ್ಕೊಂಡು ಹೇಳಿದಲ್ಲೇ ಸುಮ್ಮನೆ ನೀವೇ ಕೈಯಲ್ಲೇ ನೀಟಾಗಿ ಸ್ವಲ್ಪ ಕರು ತರ ಶೇಪ್ ಅಲ್ಲಿ ಅದನ್ನ ಜಾಯಿನ್ ಮಾಡ್ತಾ ಹೋದ್ರೆ ದಟ್ ಈಸ್ ಫ್ರೀಕ್ವೆನ್ಸಿ ಕರ್ವ್. ಸ್ಕೇಲ್ ಹಿಡ್ಕೊಂಡು ಲೈನ್ ಲೈನ್ ಹೇಳಿದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್. ನೀವು ಬರೀ ಕೈಯಲ್ಲಿ ನೀಟಾಗಿ ಸ್ವಲ್ಪ ಸ್ಮೂತ್ ಆಗಿ ಹಿಂಗೆ ಹೇಳ್ಕೊಂಡು ಹೋದ್ರೆ ಅದು ಫ್ರೀಕ್ವೆನ್ಸಿ ಕರ್ವ್ ಆಗೋಗುತ್ತೆ. ಆಯ್ತಾ, ದಿಸ್ ಇಸ್ ಒನ್ ಟೈಪ್ ಆಫ್ ಡೂಯಿಂಗ್. ಓಕೆ, ಇದು ಒಂದು ಟೈಪ್, ಬಟ್ ನಾವು ಮಾಡ್ತಕ್ಕಂಥ ರೀತಿನೇ ಬೇರೆ. ಓಕೆ, ನಾವು ಬೈ ಯೂಸಿಂಗ್ ಎಕ್ಸೆಲ್ ಅಲ್ಲಿ ಡೈರೆಕ್ಟ್ ಆಗಿ ಲೈನ್ ಚಾರ್ಟ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಡ್ರಾ ಮಾಡೋದನ್ನ ಹೇಳ್ಕೊಡ್ತೀನಿ. ದಟ್ಸ್ ಡೈರೆಕ್ಟ್ ಒನ್. ಹಿಸ್ಟೋಗ್ರಾಮ್ ಅವಶ್ಯಕತೆ ಇಲ್ಲ. ಮತ್ತೀಗ ಈ ಮಿಡ್ ಪಾಯಿಂಟ್ ಗಳನ್ನ ನೀವು ಜಾಯಿನ್ ಮಾಡೋದು ಹೇಗ್ ಮಾಡ್ತೀರಾ, ಮತ್ತೆ ಪ್ರಿಂಟ್ ಔಟ್ ತಗೋಬೇಕು, ಜಾಯಿನ್ ಮಾಡ್ಬೇಕಾಗತ್ತೆ. ಅಲ್ಲೇ ಜಾಯಿನ್ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಬೆಟರ್ ವಿ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ಬೈ ಲೈನ್ ಚಾರ್ಟ್ ಯೂಸ್ ಮಾಡಿ ಮಾಡೋದನ್ನ ಕಲಿಸ್ತೀನಿ ನಾನು ನಿಮಗೆ. ಆಯ್ತಾ, ಅದು ಕೂಡ ಒಂದು ಆಪ್ಷನ್. ಹಿಸ್ಟೋಗ್ರಾಮ್ ಯೂಸ್ ಮಾಡಿ ಮಾಡಬಹುದು, ಲೈನ್ ಚಾರ್ಟ್ ಯೂಸ್ ಮಾಡಿ ಕೂಡ ಮಾಡಬಹುದು, ಇವನ್ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಯೂಸ್ ಮಾಡಿ ಕೂಡ ಮಾಡಬಹುದು. ಸೊ ಬಿಫೋರ್ ಗೋಯಿಂಗ್ ಟು ದ ಡೆಮೋ ಸೆಷನ್ we will just discuss about some multiple choice question here. So a histogram contains a set of ಒಂದು histograms ಅಲ್ಲಿ ಏನೇನು ಇರುತ್ತೆ, adjacent rectangles, non adjacent rectangles, adjacent squares, adjacent triangles. ಏನಿರುತ್ತೆ, adjacent rectangles ಪಕ್ಕ adjacent ಅಂದ್ರೆ ಪಕ್ಕ ಇರತಕ್ಕಂತ rectangles, non adjacent ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇರತಕ್ಕಂತದ್ದು, adjacent squares ಸ್ಕ್ವೇರ್ ಇರಕ್ಕೆ ಸಾಧ್ಯನೇ ಇಲ್ಲ, adjacent triangles ಅದು ಇರಕ್ಕೆ ಸಾಧ್ಯನೇ ಇಲ್ಲ. So what is the option? That is option A, adjacent rectangles. ನೀವು ಹಿಸ್ಟೋಗ್ರಾಮ್ ಅಂತ ತಕೊಂಡಾಗ ಪಕ್ಕದಲ್ಲಿ ರೆಕ್ಟಾಂಗಲ್ಸ್ ಅಡ್ಜಸೆಂಟ್ ಇರುತ್ತೆ, ಅಂದ್ರೆ ಒಂದಕ್ಕೊಂದಕ್ಕೆ ಅಂಟ್ಕೊಂಡಿರುತ್ತೆ. ಆ ತರ ಇದ್ರೆ ನಾವು ಅದನ್ನ ಅಡ್ಜಸೆಂಟ್ ರೆಕ್ಟಾಂಗಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ adjacent rectangles. Then the mode of a frequency distribution can be determined graphically by the mode of a ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ತರ ಆಗಿದೆ, ಹೇಗಾಗಿದೆ, ಎಲ್ಲಾಗಿದೆ ಅನ್ನೋದನ್ನ ನಾವು ಯಾವ್ದ್ರಿಂದ ನಾವು ಕಂಡುಹಿಡಿಯಬಹುದು, ಗ್ರಾಫಿಕಲಿ ಬೈ ಯೂಸಿಂಗ್ ಹಿಸ್ಟೋಗ್ರಾಮ್ ಮಾಡಿದ್ರೆ ನಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ತರ ಆಗಿದೆ ಅಂತ ಹೇಳಿ ಗೊತ್ತಾಗತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅಂಡ್ ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಫ್ರೀಕ್ವೆನ್ಸಿ ಪಾಲಿಗಾನ್, ಸ್ಟೆಪ್ ಟು ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಕರ್ವ್, histogram and histogram in using data analysis tool pack, histogram versus bar chart, and we have discussed about experiment number 10 by using Microsoft Excel spreadsheet to draw frequency polygon and frequency curve. ಅದನ್ನ ಹೇಗೆ ಡ್ರಾ ಮಾಡೋದು ಅನ್ನೋದನ್ನ ನಾನೀಗ ಲೈವ್ ಆಗಿ ಎಕ್ಸೆಲ್ ಅನ್ನ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ.
So in the next session we discuss about box plot. Then box plot ಅನ್ನ 2016 ಎಕ್ಸೆಲ್ ಅಲ್ಲಿ ಹೇಗೆ ಡ್ರಾ ಮಾಡೋದು, 2013 ಅಲ್ಲಿ ಎಕ್ಸೆಲ್ ಅಲ್ಲಿ ಹೇಗೆ ಡ್ರಾ ಮಾಡೋದು, then ಕ್ವಾರ್ಟೈಲ್ ಅಂದ್ರೆ ಏನು, then ಕಾಂಪೋನೆಂಟ್ಸ್ ಆಫ್ ದ ಬಾಕ್ಸ್ ಪ್ಲಾಟ್ ಯಾವುದು, then ಅಡ್ವಾಂಟೇಜಸ್ ಆಫ್ ದ ಬಾಕ್ಸ್ ಪ್ಲಾಟ್ ಏನೇನಿದೆ ಅದನ್ನ ಡಿಸ್ಕಸ್ ಮಾಡ್ತೀವಿ. then we have experiment on Microsoft Excel spreadsheet constructing box plot for the given data set. Okay, ಅದನ್ನ ನಾವು ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ತೀವಿ. ಸೊ ನಾವು ವಿಲ್ ಗೋ ಡೈರೆಕ್ಟ್ಲಿ ಟು ದ ಎಕ್ಸೆಲ್ ಗೆ ಹೋಗಿ ಎಕ್ಸೆಲ್ ಅಲ್ಲಿ ಯಾವ ತರ ನಾವು ಈ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಡ್ರಾ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಐ ವಿಲ್ ಎಕ್ಸಿಟ್ ಫ್ರಮ್ ದಿಸ್. ಓಕೆ, ಸೊ ಐ ಹ್ಯಾವ್ ಎಕ್ಸೆಲ್ ಹಿಯರ್. ಒಂದು ಎಕ್ಸೆಲ್ ಅನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು ಕೂಡ ನಿಮ್ಗೆ ನಾನು ಹೊಸದನ್ನೇ ತೋರಿಸ್ತೀನಿ. ಓಕೆನಾ? ಸೊ ಐ ವಿಲ್ ಟೇಕ್ ನ್ಯೂ ಪೇಜ್ ಹಿಯರ್. ನ್ಯೂ ಶೀಟ್ ತಗೊಂಡಿದ್ದೀನಿ. ಸೊ ನಾನೀಗ ಏನ್ ಮಾಡ್ತೀನಿ, ನೇಮ್ ಆಫ್ ದ ಸ್ಟೂಡೆಂಟ್ಸ್ ಒಂದು 50 ಜನ ತಗೊಳ್ಳಿ, ಇಲ್ಲ 20 ಜನ ತಗೊಳ್ಳೋಣ. ನಿಮ್ಗೆ ಜಾಸ್ತಿ ಆಗುತ್ತೆ ಅಂದ್ರೆ ಬೇಡ, ಒಂದು 20 ಜನ ತಗೊಳ್ಳೋಣ. ಸೊ ನೇಮ್ ಆಫ್ ದ ಸ್ಟೂಡೆಂಟ್ಸ್. ಸೊ ನೇಮ್ ಆಫ್ ದ ಸ್ಟೂಡೆಂಟ್ಸ್ ನ ಟೈಪ್ ಮಾಡಿದ್ದೀನಿ. ಸೊ ದೆನ್ ನೇಮ್ ಆಫ್ ದ ಸ್ಟೂಡೆಂಟ್ಸ್ ಆದ್ಮೇಲೆ ಐ ಹ್ಯಾವ್ ಟೇಕನ್ ಹಿಯರ್ ಮಾರ್ಕ್ಸ್ ಅಲ್ವಾ, ಯಾವುದು ಮ್ಯಾಥಮೆಟಿಕ್ಸ್ ಅಲ್ಲಿ ಮಾರ್ಕ್ಸ್ ಗಳನ್ನ ತಗೊಳ್ತೀನಿ. ಸೈನ್ಸ್, ದೆನ್ ಮ್ಯಾಥಮೆಟಿಕ್ಸ್, ದೆನ್ ಇಂಗ್ಲಿಷ್, 3 ಸಬ್ಜೆಕ್ಟ್ ತಗೊಂತೀನಿ. 5-6 ತಗೋಬಹುದು. ಜಸ್ಟ್ ಐ ವಿಲ್ ಟೇಕ್ 3 ಫಾರ್ ರೆಫರೆನ್ಸ್. ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ನೇಮ್ ಆಫ್ ದ ಸ್ಟೂಡೆಂಟ್ಸ್, ಸೈನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್, ಮ್ಯಾಥ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್, ಇಂಗ್ಲಿಷ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಅದಕ್ಕೆ ನನಗೆ ಏನ್ ಮಾಡ್ತೀನಿ, ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹಾಕ್ತೀನಿ. ಸೊ ಐ ವಿಲ್ ಟೇಕ್ 20 ಸ್ಟೂಡೆಂಟ್ಸ್ ನೇಮ್. ಓಕೆ, ಸೊ ಸ್ಟೂಡೆಂಟ್ 1 ನೇಮ್ ಅವಶ್ಯಕತೆ ಇಲ್ಲ, ಜಸ್ಟ್ ಮೇಕ್ ಸ್ಟೂಡೆಂಟ್ 1. ದೆನ್ ಇಲ್ಲಿ ಕ್ಲಿಕ್ ಮಾಡಿ, ಮೂಲೆಯಲ್ಲಿ ಬನ್ನಿ, ಇಲ್ಲಿ ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಬಂತು. ರೈಟ್ ಕ್ಲಿಕ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋಗಿ. ನೋಡಿ, ಸ್ಟೂಡೆಂಟ್ 3, 4, 5 ತೋರಿಸ್ತಾ ಇದೆ. 20 ವರೆಗೂ ಹೇಳ್ಕೊಳ್ಳಿ. ಸೊ 20 ಜನ ಸ್ಟೂಡೆಂಟ್ಸ್ ಬಂತು. ಸ್ಟೂಡೆಂಟ್ 1 ಇಂದ ಸ್ಟೂಡೆಂಟ್ 20 ವರೆಗೂ ಬಂತು. ದೆನ್ ಇವಕ್ಕೆ ರ್ಯಾಂಡಮ್ ಆಗಿ ಮಾರ್ಕ್ಸ್ ಹಾಕೊಂಡು ಹೋಗಿ. ರ್ಯಾಂಡಮ್ ಆಗಿ ಮಾರ್ಕ್ಸ್ ಹಾಕ್ಲಿಕ್ಕೆ ನಾನು ಹೇಳಿದ್ದೆ ಅಲ್ವಾ, ರ್ಯಾಂಡಮ್ ಡೇಟಾ ಯಾವ ತರ ಜನರೇಟ್ ಮಾಡ್ತೀವಿ ಅಂತ. ಇಸ್ ಈಕ್ವಲ್ ಟು ಹೊಡೆಯಿರಿ ರ್ಯಾಂಡ್ ಬಿಟ್ವೀನ್. ಆಯ್ತಾ? ರ್ಯಾಂಡ್ ಬಿಟ್ವೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ದೆನ್ ಮಿನಿಮಮ್ 1 ಹಾಕೊಳ್ಳಿ, ಮ್ಯಾಕ್ಸಿಮಮ್ 100 ಹಾಕೊಳ್ಳಿ. 1,100 ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿರಿ. ಯಾವ್ದೋ ಒಂದು ನಂಬರ್ ಬರುತ್ತೆ. ಸೊ 20 ಜನಕ್ಕೂ ಅದನ್ನ ಡ್ರ್ಯಾಗ್ ಮಾಡಿ. ಓಕೆ, ಸೊ 20 ಜನಕ್ಕೂ ಬಂತ ನೋಡಿ, ಇಲ್ಲ 20 ಜನಕ್ಕೂ ಬಂದಿಲ್ಲ. 20 ಜನಕ್ಕೆ ಬರೋವರೆಗೂ ಡ್ರ್ಯಾಗ್ ಮಾಡಿ. ಬಂತಾ? ಸೊ ಈ ತರ ಡೀಟೇಲ್ಸ್ ಬಂದಿದೆ. ಈಗ ಏನ್ ಮಾಡಿ, ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿ. 20 ಜನಕ್ಕೆ ಏನ್ ಬಂದಿದೆ ಅದು ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಸಿ ಹೊಡಿರಿ. ಕಾಪಿ ಆಯ್ತು. ಇಲ್ಲಿ ಬಂದು ಸೈನ್ಸ್ ಕೆಳಗಡೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ, ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿ, ವ್ಯಾಲ್ಯೂಸ್ ಅಂತ ಇದೆ. ಬರೀ ನಂಬರ್ಸ್ ಅಷ್ಟೇ, ನನಗೆ ಬೇರೆ ಏನೋ ಬೇಡ, ನಂಬರ್ಸ್ ಬೇಕು. 1, 2, 3 ಹೊಡಿರಿ. ಸೊ ವ್ಯಾಲ್ಯೂಸ್ ಬಂದ್ಬಿಡ್ತು. ಆಯ್ತಾ? ಅಲ್ಲಿ ಏನಿತ್ತು ವ್ಯಾಲ್ಯೂಸ್ ಅದು ಕಾಪಿ ಆಯ್ತು. ಫಸ್ಟ್ ಸಬ್ಜೆಕ್ಟ್ ಆಯ್ತು. ಈಗ ಆಲ್ರೆಡಿ ಮತ್ತೆ ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ರ್ಯಾಂಡ್ ಬಿಟ್ವೀನ್ ಅಲ್ಲ ಅದೇ ತರ ನೀವು ಪ್ರತಿ ಸರಿ ಎಂಟರ್ ಹೊಡೆದಾಗ್ಲೂ ಅದು ಚೇಂಜ್ ಆಗ್ತಿರುತ್ತೆ. ಮತ್ತೆ ಏನ್ ಮಾಡಿ, ಈ ಡೇಟಾ ಸೆಲೆಕ್ಟ್ ಮಾಡಿ. ಇದೇ ಬೇರೆ ಡೇಟಾ ಇದೆ. ಕಂಟ್ರೋಲ್ ಸಿ ಹೊಡಿರಿ. ಅಗೇನ್ ಬಂದು ಮ್ಯಾಥಮೆಟಿಕ್ಸ್ ಕೆಳಗಡೆ ಕಂಟ್ರೋಲ್ ವಿ ಮಾಡಿ. ದೆನ್ ಅಗೇನ್ ಇಲ್ಲಿ ಕಂಟ್ರೋಲ್ ಅಲ್ಲಿ ಹೋಗಿ ಪೇಸ್ಟ್ ಆಪ್ಷನ್ ಅಲ್ಲಿ ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸ್ ಮೇಲೆ ಕ್ಲಿಕ್ ಮಾಡಿ. ಇಟ್ ಹ್ಯಾಸ್ ಗಾಟ್ ವ್ಯಾಲ್ಯೂಸ್. ಅಗೇನ್ ಇಲ್ಲಿ ಆಲ್ರೆಡಿ ಬೇರೆ ಬಂದ್ಬಿಟ್ಟಿದೆ. ಮತ್ತೆ ಇದನ್ನು ಪೂರ್ತಿ ಕ್ಲಿಕ್ ಮಾಡಿ ಕಂಟ್ರೋಲ್ ಸಿ ಹೊಡಿರಿ. 20ನ ಕಂಟ್ರೋಲ್ ಸಿ ಮಾಡಿ. ಅಗೇನ್ ಇಂಗ್ಲಿಷ್ ಕೆಳಗಡೆ ಬಂದು ಕಂಟ್ರೋಲ್ ವಿ ಮಾಡಿ. ದೆನ್ ಇಲ್ಲಿ ಬರೀ ವ್ಯಾಲ್ಯೂಸ್ ಅನ್ನ ಕ್ಲಿಕ್ ಮಾಡಿ. ವ್ಯಾಲ್ಯೂಸ್ ಸಿ, ಅಲ್ಲಿಗೆ 3ಕ್ಕೂ ನಮಗೆ ರ್ಯಾಂಡಮ್ ಡೇಟಾ ಬಂತು. ಅದಾದ್ಮೇಲೆ ಇದನ್ನ ಡಿಲೀಟ್ ಮಾಡ್ಬಿಟ್ಟ. ಅರ್ಥ ಆಯ್ತಲ್ಲ? ಸೊ 3 ಸಬ್ಜೆಕ್ಟ್ಗೂ ನಾನು ರ್ಯಾಂಡಮ್ ಆಗಿ ಮಾರ್ಕ್ಸ್ ಗಳು ಹಾಕೊಂಡಿದೀನಿ. 1ರಿಂದ 100 ಒಳಗಡೆ ರ್ಯಾಂಡಮ್ ಆಗಿ ಮಾರ್ಕ್ಸ್ ಅನ್ನ ಹಾಕೊಂಡಿದೀನಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 20 ಸ್ಟೂಡೆಂಟ್ಸ್ ಮಾರ್ಕ್ಸ್ ತಗೊಂಡಿದೀನಿ. 20 ಸ್ಟೂಡೆಂಟ್ಸ್. ಓಕೆ, ಸೊ 20 ಸ್ಟೂಡೆಂಟ್ಸ್ ಗೆ ನಾನು ಮಾರ್ಕ್ಸ್ ಅನ್ನ ತಗೊಂಡು ಮೇ ಬಿ ಇದಕ್ಕೊಂದು ನಾನು ಟೇಬಲ್ ಹಾಕೊಳ್ತೀನಿ ನೀಟಾಗಿ ಕಾಣ್ಲಿ ಅಂತ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ನೇಮ್ ಆಫ್ ದ ಸ್ಟೂಡೆಂಟ್ಸ್ 20 ಜನ. ಸೈನ್ಸ್ ಗೆ ಅವುಗಳಿಗೆ ಮಾರ್ಕ್ಸ್ ಹಾಕೊಂಡು ಹೋಗಿನಿ. 1ರಿಂದ 100 ಒಳಗಡೆ ರ್ಯಾಂಡಮ್ ಮಾರ್ಕ್ಸ್ ಬಂದಿದೆ. ದೆನ್ ಮ್ಯಾಥಮೆಟಿಕ್ಸ್ ಗೆ ಅದಕ್ಕೆ ಮಾರ್ಕ್ಸ್ ಹಾಕಿದೀನಿ. ಇಂಗ್ಲಿಷ್ ಗೆ ಮಾರ್ಕ್ಸ್ ಹಾಕಿದೀನಿ. ಈಗ ನಾನು ಇದಕ್ಕೆ ಏನ್ ಮಾಡಬೇಕು, ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಹಾಕ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು, ಫಸ್ಟ್ ಇಲ್ಲಿ ಐ ವಿಲ್ ಟು ಟೇಕ್ ರೇಂಜ್ ಅನ್ನ ಬರ್ಕೊಳ್ತೀನಿ. ರೇಂಜ್, ಮಾರ್ಕ್ಸ್ ರೇಂಜ್ ಏನೇನಿದೆ ಅಂತ. ಮಾರ್ಕ್ಸ್ ರೇಂಜ್ ಏನಿದೆಯಲ್ಲ, ನಾನು 1 to 20 ಬರ್ಕೊಳ್ತೀನಿ. ನೆಕ್ಸ್ಟ್ 21 to 40 ಬರ್ಕೊಳ್ತೀನಿ. ನೆಕ್ಸ್ಟ್ 41 to 60 ಬರ್ಕೊಳ್ತೀನಿ. ನೆಕ್ಸ್ಟ್ 61 to 80 ಬರ್ಕೊಳ್ತೀನಿ. ನೆಕ್ಸ್ಟ್ 81 to 100 ಬರ್ಕೊಳ್ತೀನಿ. ಆಯ್ತಾ? ಐ ವಿಲ್ ಟೇಕ್ 1 to 20, 21 to 40, 41 to 60, 61 to 80, 81 to 100. ಓಕೆ, ದೆನ್ ವಾಟ್ ಇಸ್ ದ ಅಪ್ಪರ್ ಲಿಮಿಟ್? ಅಪ್ಪರ್ ಲಿಮಿಟ್ ಅನ್ನ ಬರ್ಕೊಳ್ತೀನಿ. ಅಪ್ಪರ್ ಲಿಮಿಟ್ ಇವುಗಳಲ್ಲಿ ಏನಾಗಿದೆ, ಇಲ್ಲಿ 20.
Okay, what is the upper limit here? I will write here. Hope it is visible now. Range na ನಾನು 1 to 20, 21 to 40, 41 to 60, 61 to 80, 81 to 100 ಅಂತ ಬರ್ಕೊಂಡೆ. ಈಗ ಅಪ್ಪರ್ ಲಿಮಿಟ್ 20, 40, then 60, 80, 100 ಬರ್ಕೊಂಡಿದ್ದೀನಿ. ಆಯ್ತಾ? ಸೊ ರೇಂಜ್ ಬರ್ಕೊಂಡೆ, ಅಪ್ಪರ್ ಲಿಮಿಟ್ ಬರ್ಕೊಂಡೆ. ಈಗ ನಾನು ಏನ್ ಮಾಡಬೇಕು? ಐ ಹ್ಯಾವ್ ಟು ಫೈಂಡ್ ಔಟ್ ದ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕಾದ್ರೆ ಆ ಸಬ್ಜೆಕ್ಟ್ ಬರ್ಕೊಳ್ಳಿ. ಸೈನ್ಸ್ ಸಬ್ಜೆಕ್ಟ್ ಒಂದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಆಯ್ತಾ? ದೆನ್ ಅನದರ್ ಒನ್ ಯಾವುದು? ವಿ ಹ್ಯಾವ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ದೆನ್ ಐ ವಿಲ್ ಟೇಕ್ ಅನದರ್ ಒನ್ ಇಸ್ ಇಂಗ್ಲಿಷ್ ಸಬ್ಜೆಕ್ಟ್. ಆಯ್ತಲ್ಲ? ಸೊ 3 ಸಬ್ಜೆಕ್ಟ್ ತಗೊಂಡಿದ್ದೀನಿ. ಸೊ ರೇಂಜ್ 1 to 20, 21 to 40, 41 to 60, 61 to 80, 81 to 100. ಅಪ್ಪರ್ ಲಿಮಿಟ್ ಬರ್ಕೊಳ್ಳೋದು ಗೊತ್ತು, ನಿಮಗೆ ಫ್ರೀಕ್ವೆನ್ಸಿ ಕಂಡುಹಿಡಿಯೋದು ಗೊತ್ತು. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಯಾವ ತರ? ಈ 5 ಬಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿ. ಸೈನ್ಸ್ ಗಲ್ವಾ? 5 ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ, ಇಸ್ ಈಕ್ವಲ್ ಟು ಹೊಡಿರಿ. ಇಸ್ ಈಕ್ವಲ್ ಟು ಹೊಡೆದು FREQ ಫ್ರೀಕ್ವೆನ್ಸಿ ಹೊಡಿರಿ. ಡಬಲ್ ಕ್ಲಿಕ್ ಮಾಡಿ. ಏನ್ ಕೇಳುತ್ತೆ? ಡೇಟಾ ಅರೇ ಕೇಳುತ್ತೆ. ಸೈನ್ಸ್ ಸಬ್ಜೆಕ್ಟ್ 20 ಜನದ್ದು ಮಾರ್ಕ್ಸ್ ಸೆಲೆಕ್ಟ್ ಮಾಡಿ. ಇಲ್ಲಿದೆ ಸೈನ್ಸ್, ಇಲ್ಲಿದೆ ಸೈನ್ಸ್. ಓಕೆ, ಸೊ ಈ ನಂಬರ್ ಇಂದ ಏನ್ ಮಾಡಿ, ಆ ಒಂದು ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಇಟ್ಕೊಂಡು 20 ಜನದ್ದು ಮಾರ್ಕ್ಸ್ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಅನ್ನ ಬಿಡಿ. ಸೆಲೆಕ್ಟ್ ಆಯ್ತು, ಕಾಮ ಹಾಕಿ. ನೆಕ್ಸ್ಟ್ ಏನ್ ಮಾಡಿ? ಅಪ್ಪರ್ ಲಿಮಿಟ್ ಸೆಲೆಕ್ಟ್ ಮಾಡಿ. 20, 40, 60, 80, 100 ಬ್ರಾಕೆಟ್ ಕ್ಲೋಸ್ ಮಾಡಿ. ಏನ್ ಹೊಡಿಬೇಕು? ಕಂಟ್ರೋಲ್ ಶಿಫ್ಟ್ ಎಂಟರ್. ಸಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ವಿ ಗಾಟ್ 1 ರಿಂದ 20 23 ಜನ, 21 ರಿಂದ 40 6 ಜನ, 41 ರಿಂದ 60 3 ಜನ, 61 ರಿಂದ 80 4 ಜನ, 81 ರಿಂದ 100 4 ಜನ ಬಂದ್ ಹೋದ್ರು. ಟೋಟಲ್ ಸಮ್ ಇಲ್ಲಿ ತೋರಿಸ್ತಾ ಇದೆ. ಟೋಟಲ್ ಸಮ್ ಎಷ್ಟಿದೆ? 20 ಇದೆ. ಸೊ ಇಟ್ ಇಸ್ ಶೋಯಿಂಗ್ ಹಿಯರ್. ನೋ ನೀಡ್ ಟು ವರಿ ಅಬೌಟ್ ದಟ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ಗೂ ಅದೇ ತರ ಮಾಡೋಣ. ಇದು ಪೂರ್ತಿ 5 ಸೆಲೆಕ್ಟ್ ಮಾಡಿ, ಆಯ್ತಾ? ದೆನ್ ಇಸ್ ಈಕ್ವಲ್ ಟು ಹೊಡಿರಿ, ಫ್ರೀಕ್ವೆನ್ಸಿ FREQ ಡಬಲ್ ಕ್ಲಿಕ್ ಮಾಡಿ. ಅಗೇನ್ ಡೇಟಾ ಕೇಳುತ್ತೆ. ಇಲ್ಲಿ ಡೇಟಾ ಯಾವ ಸೆಲೆಕ್ಟ್ ಮಾಡ್ತೀರಾ? ಮ್ಯಾಥಮೆಟಿಕ್ಸ್ ಸೆಲೆಕ್ಟ್ ಮಾಡಿ. ಮ್ಯಾಥಮೆಟಿಕ್ಸ್ ಮೇಲೆ ಅದು ಕ್ಲಿಕ್ ಮಾಡಿ, 20 ಜನದ್ದು ಡೇಟಾ ಸೆಲೆಕ್ಟ್ ಮಾಡಿ. ದೆನ್ ಕಾಮಾ ಹೊಡಿರಿ. ಅಗೇನ್ ಅಪ್ಪರ್ ಲಿಮಿಟ್ ಇದೇನೆ, 20, 40, 60, 80, 100 ಬ್ರಾಕೆಟ್ ಕ್ಲೋಸ್ ಮಾಡಿ. ಅಗೇನ್ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ 5ಕ್ಕೂ ಬಂದ್ಬಿಡುತ್ತೆ ನೋಡಿ. 3, 6, 3, 5, 3. ದೆನ್ ಲಾಸ್ಟ್ ಒನ್ ಇಸ್ ಇಂಗ್ಲಿಷ್. ಇಂಗ್ಲಿಷ್ಗೆ ನಾನು ಇಸ್ ಈಕ್ವಲ್ ಟು ಹೊಡಿತೀನಿ. ಅಗೇನ್ ಓಕೆ, ಫಸ್ಟ್ ಬಿಫೋರ್ ಪುಟಿಂಗ್ ಇಂಗ್ಲಿಷ್ ನೀವು 5 ಸಲನ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಬರಲ್ಲ ಅದು. ಸೊ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ FREQ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ. ಈಗ ಇಂಗ್ಲಿಷ್ 20 ಜನದ್ದು ಸೆಲೆಕ್ಟ್ ಮಾಡಿ, ಆಯ್ತಾ? ಸೊ ವಿ ಹ್ಯಾವ್ ಸೆಲೆಕ್ಟೆಡ್ ಇಂಗ್ಲಿಷ್ 20 ಮೆಂಬರ್ಸ್, ಕಾಮ. ದೆನ್ ಅಪ್ಪರ್ ಲಿಮಿಟ್ ಅಗೇನ್ 20, 40, 60, 80, 100 ಬ್ರಾಕೆಟ್ ಕ್ಲೋಸ್ ಮಾಡಿ. ಕಂಟ್ರೋಲ್ ಶಿಫ್ಟ್ ಎಂಟರ್. ಸಿ, ವಿ ಗಾಟ್ 5, 4, 3, 5, 3. ಸೊ ದಟ್ ಇಸ್ ಸಮ್ ಇಸ್ 20. ಸೊ ಅಲ್ಲಿಗೆ ನಾವು 3 ಸಬ್ಜೆಕ್ಟ್ಗೆ ಫ್ರೀಕ್ವೆನ್ಸಿ ಕಂಡುಹಿಡಿದಿದ್ದೀವಿ. ಸೊ ರೇಂಜ್ 1 to 20, ಇಲ್ಲಿ ಸೈನ್ಸ್ 3, 6, 3, 4, 4, ಮ್ಯಾಥ್ಸ್ ಅಲ್ಲಿ ಆ ರೇಂಜ್ ಅಲ್ಲಿ 3, 6, 3, 5, 3, ಇಂಗ್ಲಿಷ್ ಅಲ್ಲಿ 5, 4, 3, 5, 3 ಬಂತು. ಆಯ್ತಾ? ಈಗ ನಾನೇನನ್ನ ಡ್ರಾ ಮಾಡ್ಬೇಕು ಇದಕ್ಕೆ? ಐ ಹ್ಯಾವ್ ಟು ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್. ನನಗೆ ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಬೇಕು. ನಾನು ಏನ್ ಹೇಳಿದೀನಿ ಮುಂಚೆ, ಅದಕ್ಕಿಂತ ಮುಂಚೆದು ಡೇಟಾ ಬೇಕು ನನಗೆ. ಅಂದ್ರೆ ಈಗ ನಾನು ಇಲ್ಲಿ 20, 40, 60, 80, 100 ಇದೆ. ಒಂದು 0 ತಗೋಬೇಕು, ಇನ್ನೊಂದು 100 ಮೇಲ್ ತಗೋಬೇಕು. ಆಯ್ತಾ? ಅದಕ್ಕೆ ನಾನು ಏನ್ ಮಾಡ್ತೀನಿ, ಇವಿಷ್ಟನ್ನ ಕಟ್ ಮಾಡ್ತೀನಿ. ಕಂಟ್ರೋಲ್ X ಹೊಡೆದು ಕಟ್ ಹೊಡೆದು ಒಂದ್ ಕೆಳಗಡೆ ಶಿಫ್ಟ್ ಮಾಡ್ತೀನಿ. ಐ ವಿಲ್ ಶಿಫ್ಟ್ 1 ಹಿಯರ್. ಒಂದ್ ಕೆಳಗಡೆ ಶಿಫ್ಟ್ ಮಾಡ್ಕೊಳ್ತೀನಿ. ದೆನ್ ಇಲ್ಲೇನ್ ಮಾಡ್ತೀನಿ, ಐ ವಿಲ್ ಟೇಕ್ ಇಟ್ ಆಸ್ ಇಲ್ಲಿ 10.5 ಬರೋದ್ರಿಂದ ಐ ವಿಲ್ ಟೇಕ್ ಇಟ್ ಆಸ್ 0 to 0 ಅಂತ ತಗೊಳ್ತೀನಿ ನಾನು ಅದನ್ನ. 0 to 0, ಯಾಕೆ ನನಗೆ 0 ಬೇಕಲ್ಲ ಅದಕ್ಕೆ. ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 0. ಆಯ್ತಾ? ಇಲ್ಲೇನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಮಾತ್ರ 0. ಇಲ್ಲಿ 0 to 0 ಒಳಗಡೆ ಯಾವ್ದು ಇಲ್ಲ, ಯಾಕೆ ನಾವು ತಗೊಂಡಿರೋದೇ 1 ರಿಂದ. ಹಾಗಾಗಿ 0, 0, 0 ಬಂತು. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ನಾನೇನ್ ಮಾಡ್ತೀನಿ, ಇದನ್ನ 110.5 ಅಂತ ಬರ್ಕೊಳ್ತೀನಿ. 110.5 to ಅಥವಾ ಯು ಕ್ಯಾನ್ ಸಿಂಪ್ಲಿ ರೈಟ್ 120 to 120 ಅಂತ ಬರ್ಕೊಳ್ಳಿ. ಆಮೇಲೆ ಅದನ್ನ ಚೇಂಜ್ ಮಾಡೋಣ. 120 to 120 ಅಂತ ಬರ್ಕೊಳ್ಳಿ. ಸೊ ಸಿಂಪಲ್ ಆಗಿ ಅಲ್ಲಿ ಏನಾದ್ರು ಬರ್ಕೊಳ್ಳಿ, ಆಮೇಲೆ ಚೇಂಜ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಚೇಂಜ್ ಮಾಡಿ. ಆಯ್ತಾ? ಇಲ್ಲೂ ಕೂಡ ಯಾವುದೇ ವ್ಯಾಲ್ಯೂಸ್ ಇರಲ್ಲ. ಇಲ್ಲೂ ಕೂಡ 0, 0, 0. ದೇರ್ ಇಸ್ ನೋ ವ್ಯಾಲ್ಯೂಸ್ ಹಿಯರ್. 0 ಇಂದ 0 ಒಳಗೂ ಕೂಡ ಯಾವ್ದು ವ್ಯಾಲ್ಯೂಸ್ ಇಲ್ಲ. 120 ಇಂದ 120 ಒಳಗೂ ಕೂಡ ಯಾವ್ದು ವ್ಯಾಲ್ಯೂಸ್ ಇಲ್ಲ. ಇಷ್ಟು ಬಂದಿದೆ. ಈಗ ನಾವೇನ್ ಮಾಡ್ಬೇಕು, ಡೇಟಾ ಸೆಲೆಕ್ಟ್ ಮಾಡ್ಬೇಕು. ಯಾವ್ದು? ಈ ರೇಂಜ್ ಸೆಲೆಕ್ಟ್ ಮಾಡಿ. ಆಯ್ತಾ? ದೆನ್ ಕಂಟ್ರೋಲ್ ಹಿಡ್ಕೊಂಡು ಇವು 3ನ ಸೆಲೆಕ್ಟ್ ಮಾಡಿ. ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಆಯ್ತಾ? ಇವು 3ನ ಸೆಲೆಕ್ಟ್ ಮಾಡಿದೀನಿ, ರೇಂಜ್ ಸೆಲೆಕ್ಟ್ ಮಾಡಿದೀನಿ. ಗೋ ಟು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಅದಾದ್ಮೇಲೆ ಗೋ ಫಾರ್, ಇಲ್ಲಿ ಲೈನ್ ಚಾರ್ಟ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮೊದಲನೇದು ಲೈನ್ ಚಾರ್ಟ್, ಇದು ಮೊದಲನೇದು ಲೈನ್.
ಇದು ಸೆಕೆಂಡ್ ಒನ್ ಸ್ಟಾಟಿಕ್ ಚಾರ್ಟ್ ಅಂತ, ಸ್ಟ್ಯಾಕ್ಡ್ ಲೈನ್ ಅಂತ ಹೇಳಿ. ಸ್ಟ್ಯಾಕ್ಡ್ ಲೈನ್ ಅಂದ್ರೆ ಏನಂದ್ರೆ ಪ್ರತಿಯೊಂದು ಲೈನ್ ಅನ್ನು ಸಪರೇಟ್ ಆಗಿ ಯಾವ ತರ ವೇರಿಯೇಷನ್ ಆಗಿದೆ ಅಂತ ತೋರಿಸುತ್ತೆ. ಆಯ್ತಾ, ನಾನು ಆ ಸ್ಟ್ಯಾಕ್ಡ್ ಲೈನ್ ಅಲ್ಲೇ ಇಲ್ಲಿ ಇನ್ನೊಂದಿದೆ ಸ್ಟ್ಯಾಕ್ಡ್ ಲೈನ್ ವಿತ್ ಡೇಟಾ, ಸ್ವಲ್ಪ ಡಾಟ್ಗಳು ಎಲ್ಲೆಲ್ಲಿ ಪಾಯಿಂಟ್ಗಳು ವೇರಿಯೇಷನ್ ಆಗಿದೆ ಅದನ್ನ ತಗೊಳ್ತೀನಿ ನಾನು. ಸ್ಟ್ಯಾಕ್ಡ್ ಲೈನ್ ವಿತ್ ಡೇಟಾ ಇದನ್ನ ತಗೊಂಡ್ರೆ ನೋಡಿ ಈ ತರ ಮರ್ಜ್ ಆಗಿರೋ ತರ ಬರುತ್ತೆ. ಅಗೇನ್ ನಮಗೆ ಅದನ್ನ ಕಂಡುಹಿಡಿಯೋದು ಕಷ್ಟ ಆಗತ್ತೆ. ಸೊ ಐ ವಿಲ್ ಟೇಕ್ ದಿಸ್ ಒನ್. ಓಕೆ, ಸ್ಟ್ಯಾಕ್ಡ್ ಲೈನ್ ವಿತ್ ಮಾರ್ಕರ್ಸ್. ಸೊ ನೋಡಿ ಈ ತರ ಬಂತು ಚಾರ್ಟ್. ಐ ಪುಟ್ ದ ಚಾರ್ಟ್ ಹಿಯರ್. ಡೇಟಾ ತಗೊಂಡಿನಿ. ಡೇಟಾ ತಗೊಂಡು ನಾನು ನೋಡಿ ಕೊಟ್ಟಿರೋ ಡೇಟಾ ಇದು. ಓಕೆ, ಐ ಹ್ಯಾವ್ ಟೇಕನ್ ದಿಸ್ ಡೇಟಾ. ಈ ತರ ಚಾರ್ಟ್ ಬಂದಿದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಲ್ವಾ. ಸೊ ಇಲ್ಲಿ ನಾನು ಇದರಲ್ಲಿ ಬೇರೆ ಯಾವ್ದಾದ್ರು ಚಾರ್ಟ್ ಗಳನ್ನ ತಗೋಬಹುದು. ಸೊ ಈ ತರ ಡಿಫ್ರೆಂಟ್ ಚಾರ್ಟ್ಸ್ ಇದೆ. ಯು ಕ್ಯಾನ್ ಸೆಲೆಕ್ಟ್ ವಾಟ್ ಎವರ್ ಯು ವಾಂಟ್. ಯಾವ್ದು ಬೇಕು ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡಬಹುದು. ನಾನು ಇಲ್ಲಿ ಇದನ್ನ ತಗೊಂಡಿನಿ ವಿತ್ ನಂಬರ್ಸ್ ತೋರ್ಸ್ತಕ್ಕಂಥದ್ದು. ಇಲ್ಲಿ ಇದರ ಅರ್ಥ ಇದು 3 ಇದೆ, ಇದು 3 ಇದೆ. ಮತ್ತೆ ಇದ್ಯಾಕೆ ಮೇಲೆ ಹೋಯ್ತು ಅಂದ್ರೆ ಅದು ಆ ರೇಂಜ್ ಗೆ ಸಪರೇಟ್ ಆಗಿ ತೋರಿಸ್ತಾ ಇದೆ. ಆಯ್ತಾ, ಇದು ಬೇರೆ ಲೈನ್ ಅಂದ್ರೆ ಈ ಗ್ರಾಫ್ ಅಲ್ಲಿ ಇಲ್ಲಿಂದ 0 ಸ್ಟಾರ್ಟ್ ಆಗತ್ತೆ, ಇದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಆತರ ಅದು ಸಪರೇಟ್ ಆಗಿ ತೋರಿಸ್ತಾ ಇದೆ. ನಾವು ಡೈರೆಕ್ಟ್ ಲೈನ್ ಗ್ರಾಫ್ ಹಾಕ್ಬಿಟ್ರೆ ಎಲ್ಲ ಮರ್ಜ್ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ. ಇಲ್ಲ ಆದ್ರೆ ಸಪರೇಟ್ ತೋರಿಸುತ್ತೆ. ಆಯ್ತಲ್ಲ. ಸೊ ಈಗ ಏನಾಯ್ತು, ನಮ್ಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಬಂತು. ಸೊ ಇಲ್ಲಿ ಬ್ಲೂ ಕಲರ್ ಇರೋದು ಸೈನ್ಸ್ ಇಂದು, ಆರೆಂಜ್ ಕಲರ್ ಇರೋದು ಮ್ಯಾಥಮೆಟಿಕ್ಸ್, ಬ್ರೌನ್ ಕಲರ್ ಓಕೆ, ಸೊ ಗ್ರೇ ಕಲರ್ ಇರ್ತಕ್ಕಂಥದ್ದು ಇಂಗ್ಲಿಷ್. ಆಯ್ತು, ಈಗ ನಾನು ಇದಕ್ಕೆ ಚಾರ್ಟ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡ್ತೀನಿ. ವಾಟ್ ಐ ವಾಂಟ್ ಟು ಆಡ್, ಇಲ್ಲಿ ನೋಡಿ ಪ್ರೈಮರಿ ಹಾರಿಜಾಂಟಲ್ ಇದೆ, ಬಟ್ ನನಗೆ ಏನ್ ಬೇಕು ವರ್ಟಿಕಲ್ ಆಡ್ ಮಾಡ್ತೀನಿ. ವರ್ಟಿಕಲ್ ನ ತಗೊಂಡೆ. ದೆನ್ ಅದಾದ್ಮೇಲೆ ನನಗೆ ಏನ್ ಬೇಕು ಆಕ್ಸಿಸ್ ಟೈಟಲ್ ಬೇಕು. ಪ್ರೈಮರಿ ಹಾರಿಜಾಂಟಲ್ ಮತ್ತೆ ಪ್ರೈಮರಿ ವರ್ಟಿಕಲ್ ಅವನ್ನ ಹಾಕೊಳ್ತೀನಿ. ಅವೆಲ್ಲ ಆಮೇಲೆ ಎಡಿಟ್ ಮಾಡ್ತೀನಿ. ದೆನ್ ಚಾರ್ಟ್ ಟೈಟಲ್ ಇದೆ, ಅದನ್ನ ಆಮೇಲೆ ಎಡಿಟ್ ಮಾಡ್ತೀನಿ. ದೆನ್ ಡೇಟಾ ಲೇಬಲಿಂಗ್ ಸೆಂಟ್ರಲ್ ಇದೆ, ಸಾಕು, ಅದು ಅಲ್ಲೇ ಇರಲಿ, ಅವಶ್ಯಕತೆ ಇಲ್ಲ. ಡೇಟಾ ಟೇಬಲ್ ಲೆಜೆಂಡ್ ಕೀಸ್ ಬೇಕಾ, ಬೇಡ. ಎರರ್ ಬಾರ್ಸ್ ಬೇಕಾ, ಬೇಡ. ಗ್ರಿಡ್ ಲೈನ್ಸ್ ಬೇಕಿದ್ರೆ ಹಾಕಬಹುದು, ಬೇಡ ಅಂದ್ರೆ ಬೇಡ, ಇದ್ರೂ ನಡೆಯುತ್ತೆ, ಏನ್ ಸಮಸ್ಯೆ ಇಲ್ಲ. ದೆನ್ ಲೆಜೆಂಡ್ ಆಲ್ರೆಡಿ ಇದೆ, ಕೆಳಗಡೆ ಬಾಟಮ್ ಅಲ್ಲಿ ಲೆಜೆಂಡ್ ಇದೆ, ಅಷ್ಟು ಸಾಕು. ದೆನ್ ಲೈನ್ ವಿ ಹ್ಯಾವ್ ಡ್ರಾಪ್ ಲೈನ್ಸ್ ಅವಶ್ಯಕತೆ ಇಲ್ಲ, ಅದನ್ನ ಬಿಟ್ಬಿಡಿ ಅಷ್ಟೇನೆ. ಆಯ್ತಾ, ಸೊ ಇಷ್ಟು ಮಾಡ್ಕೊಂಡ್ರೆ ಈಗ ಬಂತು. ಇಲ್ಲಿ ಚಾರ್ಟ್ ಟೈಟಲ್ ಚೇಂಜ್ ಮಾಡಿ. ಏನಿದು ಮಾರ್ಕ್ಸ್ ಇನ್ ಸಬ್ಜೆಕ್ಟ್ಸ್. ಓಕೆ, ನಾನು ಟೈಟಲ್ ಚೇಂಜ್ ಮಾಡಿದೀನಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಫಾರ್ ಮಾರ್ಕ್ಸ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಬೇರೆ ಸಬ್ಜೆಕ್ಟ್ ಗಳಲ್ಲಿ ಏನ್ ಮಾರ್ಕ್ಸ್ ಇದೆ ಅದಕ್ಕೆ ನಾನು ಏನ್ ಮಾಡಿದೀನಿ, ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಡ್ರಾ ಮಾಡಿದೀನಿ. ಆಯ್ತಲ್ಲ. ಸೊ ದಟ್ಸ್ ವಾಟ್ ಐ ಹ್ಯಾವ್ ಟೇಕನ್, ಫ್ರೀಕ್ವೆನ್ಸಿ ಪಾಲಿಗಾನ್. ಸೊ ಬೇಕಾದ್ರೆ ದೊಡ್ಡದು ಮಾಡ್ಕೊಬಹುದು ಇನ್ನೂ ಸ್ವಲ್ಪ. ಫ್ರೀಕ್ವೆನ್ಸಿ ಪಾಲಿಗಾನ್ ಫಾರ್ ಮಾರ್ಕ್ಸ್ ಇನ್ ಸಬ್ಜೆಕ್ಟ್ಸ್. ಇಲ್ಲೇನ್ ತಗೊಂಡಿದ್ದೀರಾ, ಇದೇನಿದು ಮಿಡ್ ಪಾಯಿಂಟ್ಸ್ ಅಂತ ಹಾಕೋಬೇಕಾಗತ್ತೆ. ಓಕೆ, ಮಿಡ್ ಪಾಯಿಂಟ್ಸ್ ಅಂತ. ನೆಕ್ಸ್ಟ್ ಇದೇನಿದು ಫ್ರೀಕ್ವೆನ್ಸಿ. ಈ ಕಡೆ ಏನ್ ತಗೊಂಡಿದ್ದೀರಾ, ಫ್ರೀಕ್ವೆನ್ಸಿ ತಗೊಂಡಿದ್ದೀರಾ, ಫ್ರೀಕ್ವೆನ್ಸಿ ಹಾಕೊಂಡಿದ್ದೀರಾ. ಇದು ಫ್ರೀಕ್ವೆನ್ಸಿ, ಇದು ಮಿಡ್ ಪಾಯಿಂಟ್ಸ್. ಆಯ್ತಾ, ಈಗ ನಾನು ಏನ್ ಮಾಡ್ಬೇಕು, ನನಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಮಿಡ್ ಪಾಯಿಂಟ್ ಅಲ್ಲಿ ತಗೊಂಡಿರೋದು, ನಾವು ಮಿಡ್ ಪಾಯಿಂಟ್ ಗೆ ತಗೋಬೇಕು. ಬಟ್ ಇಲ್ಲಿ ಮಿಡ್ ಪಾಯಿಂಟ್ ತಗೊಂಡಿಲ್ಲ, ನಾವೇನಿದೆ 0 to 0, 01 to 20, 21 to 40 ಈ ತರ ಇದೆ. ಬಟ್ ನಾವು ಜನರಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಮಿಡ್ ಪಾಯಿಂಟ್ ಜಾಯಿನ್ ಮಾಡ್ಬೇಕು. ಹಾಗಾಗಿ ಇಲ್ಲಿ ಈ ನಂಬರ್ಗಳು ಇದೆಯಲ್ಲ ಕೆಳಗಡೆ 1 to 20, 21 to 40, ಅದ್ರ ಬದಲು ನಾವ್ ಏನ್ ಬರೋ ತರ ಮಾಡ್ಕೋಬೇಕಲ್ಲಿ, ನಮಗೆ ಈ ಒಂದು ಪಾಯಿಂಟ್ ಗಳಲ್ಲಿ ನಮಗೆ ಏನ್ ಬರೋ ತರ ಮಾಡ್ಕೊಳ್ತೀವಿ, ಮಿಡ್ ಪಾಯಿಂಟ್ ಬರೋ ತರ ಮಾಡ್ಕೋಬೇಕು. ಯಾವ ತರ ಮಿಡ್ ಪಾಯಿಂಟ್ ಬರೋ ತರ ಮಾಡ್ಕೊಳ್ತೀವಿ ಅಂದ್ರೆ, ಇಲ್ಲಿ ಇದೆಯಲ್ಲ, ಇಲ್ಲಿ ರೇಂಜ್ ಇದೆಯಲ್ಲ, ಇಲ್ಲಿ ಚೇಂಜ್ ಮಾಡ್ತಾ ಹೋಗಿ. ಇಲ್ಲಿ 0 to 0 ಇದೆಯಲ್ಲ, ಅದಕ್ಕಿಂತ ಮುಂಚೆ ಇದನ್ನ ನಾವು ಕ್ಲಾಸ್ ಮಾರ್ಕ್ ಫೈಂಡ್ ಔಟ್ ಮಾಡಿ. ಕ್ಲಾಸ್ ಮಾರ್ಕ್ ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿ 1 + 20 / 2 ಮಾಡಬೇಕು. ಓಕೆ, ಇಸ್ ಈಕ್ವಲ್ ಟು 1 + 20 ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2 ಎಷ್ಟು ಬಂತು, 10.5. ದೆನ್ ಅದೇ ರೀತಿ ಇದಕ್ಕೆ ಕ್ಲಾಸ್ ಮಾರ್ಕ್ ಫೈಂಡ್ ಔಟ್ ಮಾಡಿದ್ರೆ ನೀವು ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಿ ಹಾಕಿ, ಪ್ರಾಬ್ಲಮ್ ಇಲ್ಲ. 21 + 40 ಡಿವೈಡೆಡ್ ಬೈ 2 ಎಷ್ಟು ಬಂತು, 30.5. ನೆಕ್ಸ್ಟ್ ಇದಕ್ಕೆ ಎಷ್ಟು ಬರುತ್ತೆ, ಸೇಮ್ ಮಾಡಿದ್ರೆ 50.5 ಬರುತ್ತೆ. ದೆನ್ ಇದು 70.5, 20 ಡಿಫ್ರೆನ್ಸ್ ಇರುತ್ತೆ. ಇದು 90.5. ಹಾಗಾದ್ರೆ ಇದನ್ನ ಎಷ್ಟು ಮಾಡಿ, 110.5 ಮಾಡ್ಕೊಳ್ಳಿ. ಆಯ್ತಾ, ಹಾಗಾದ್ರೆ ಇದನ್ನ ಎಷ್ಟು ಮಾಡ್ತೀರಿ, -10.5 ಮಾಡ್ಕೊಳ್ಳಿ. ಅಂಡರ್ಸ್ಟುಡ್, ಅರ್ಥ ಆಯ್ತಾ. ಅದಕ್ಕಿಂತ ಇಂದ್ಲದು 20 ಡಿಫ್ರೆನ್ಸ್ ಇರಬೇಕು. -10.5, ಇದು +10.5, ಅಲ್ಲಿಗೆ 20 ಡಿಫ್ರೆನ್ಸ್. ದೆನ್ ಇಲ್ಲಿ 20 ಡಿಫ್ರೆನ್ಸ್, ಇಲ್ಲೂ 20 ಡಿಫ್ರೆನ್ಸ್, ಇಲ್ಲೂ 20 ಡಿಫ್ರೆನ್ಸ್, ಇಲ್ಲೂ 20 ಡಿಫ್ರೆನ್ಸ್, ಇಲ್ಲೂ 20 ಡಿಫ್ರೆನ್ಸ್. ನೀವು ಫಸ್ಟ್ ಗೆ ಇದನ್ನ ಮಾಡ್ಬಿಟ್ರೆ ನಿಮ್ಗೆ ಫ್ರೀಕ್ವೆನ್ಸಿ ಪಾಲಿಗಾನೇ ಬರಲ್ಲ. ಅರ್ಥ ಆಯ್ತಲ್ಲ. ಫಸ್ಟ್ ಏನ್ ಮಾಡಿ, ಫಸ್ಟ್ 1 to 20, 21 to 40 ಆತರ ಹಾಕೊಂಡು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಸೆಟ್ ಮಾಡಿ. ಆ ಫ್ರೀಕ್ವೆನ್ಸಿ ಪಾಲಿಗಾನ್ ಸೆಟ್ ಮಾಡಿ ನೀವೆಲ್ಲ ಡೀಟೇಲ್ಸ್ ಗಳನ್ನ ಸೆಟ್ ಮಾಡಿದ ಮೇಲೆ ಆಗ ನೀವೇನ್ ಮಾಡಿ, ಕ್ಲಾಸ್ ಮಾರ್ಕ್ ಅನ್ನ ಫೈಂಡ್ ಔಟ್ ಮಾಡಿ.
ಕ್ಲಾಸ್ ಮಾರ್ಕು ಫಸ್ಟ್ ಡೇಟಾ ಗೊತ್ತಿರೋದಕ್ಕೆ ಮಾಡಿ 1 + 20 ಡಿವೈಡೆಡ್ ಬೈ 2 ಅಂದ್ರೆ 10.5. ದೆನ್ 21 + 40 ಡಿವೈಡೆಡ್ ಬೈ 2 ಅಂದ್ರೆ 30.5. ದೆನ್ 41 + 60 ಡಿವೈಡೆಡ್ ಬೈ 2 ಅಂದ್ರೆ 50.5. ದೆನ್ 61 + 80 ಡಿವೈಡೆಡ್ ಬೈ 2 ಅಂದ್ರೆ 70.5. ದೆನ್ 81 + 100 ಡಿವೈಡೆಡ್ ಬೈ 2 ಅಂದ್ರೆ 90.5. ಈ 5 ವ್ಯಾಲ್ಯೂಸ್ ಫಸ್ಟ್ ಕಂಡುಹಿಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕಿಂತ 20 ಹಿಂದೆ, ಇದಕ್ಕಿಂತ 20 ಮುಂದೆ ಬರ್ಕೊಳ್ಳಿ. ಸೊ 90.5 + 20 ಅಂದ್ರೆ 110.5. ದೆನ್ 10.5 - 20 ಅಂದ್ರೆ -10.5 ಆಗತ್ತೆ. ಅವಕ್ಕೆ ಝೀರೋನೇ ಇರುತ್ತೆ. ಅದು ನಾವು ಕ್ಲೋಸ್ ಮಾಡ್ಲಿಕ್ಕೆ ಹಾಕೊಂಡಿರೋ ವ್ಯಾಲ್ಯೂಸ್. ಆತರ ಆಗದಾಗ ಇಲ್ಲಿ ನೋಡಿ -10.5 ಮಿಡ್ ಪಾಯಿಂಟ್, ಇಲ್ಲಿ 10.5 ಮಿಡ್ ಪಾಯಿಂಟ್ ಅಲ್ಲಿ ತಗೊಂಡಿದೆ, 30.5 ಮಿಡ್ ಪಾಯಿಂಟ್, 50.5 ಮಿಡ್ ಪಾಯಿಂಟ್, 70.5 ಮಿಡ್ ಪಾಯಿಂಟ್, 90.5 ಮಿಡ್ ಪಾಯಿಂಟ್ ಅಲ್ಲೇ ಅದು ತಗೊಂಡಿದೆ. ಹಾಗಾಗಿ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ನೀವಿಲ್ಲಿ ಈ ಮಧ್ಯದ ವ್ಯಾಲ್ಯೂಗಳನ್ನ ಹಾಕಿಲ್ಲ ಅಂದ್ರೆ ಅದು ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಲ್ಲ. ಯಾಕಂದ್ರೆ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಡ್ರಾ ಮಾಡೋ ಕಾನ್ಸೆಪ್ಟ್ ಏನೆ ಮಿಡ್ ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಕ್ಕಂಥದ್ದು. ಅಂದ್ರೆ ಆ ಕ್ಲಾಸ್ ಇಂಟರ್ವಲ್ ಮಿಡ್ ಪಾಯಿಂಟ್. ಕ್ಲಾಸ್ ಇಂಟರ್ವಲ್ ಇನ್ ದ ಸೆನ್ಸ್ 1 to 20 ಇಸ್ ದ ಕ್ಲಾಸ್ ಇಂಟರ್ವಲ್. ಅದ್ರದ್ದು ಮಿಡ್ ಪಾಯಿಂಟ್ ಯಾವುದು 10.5. ಆ ಮಿಡ್ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿದೀವಿ. 21 to 40 ಇಸ್ ದ ಕ್ಲಾಸ್ ಇಂಟರ್ವಲ್. ಅದ್ರದ್ದು ಮಿಡ್ ಪಾಯಿಂಟ್ ಯಾವುದು 30.5. ಆ ಒಂದು ಮಿಡ್ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿದ್ರೆ ವಿ ಗೆಟ್ ದಿಸ್ ಇಸ್ ದ ಫ್ರೀಕ್ವೆನ್ಸಿ ಪಾಲಿಗಾನ್. ದೆನ್ ಹೌ ಕ್ಯಾನ್ ವಿ ಡ್ರಾ ಫ್ರೀಕ್ವೆನ್ಸಿ ಕರ್ವ್ ಫಾರ್ ದಿಸ್ ಒನ್? ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿದ್ವಿ, ಇಷ್ಟೇ ಫ್ರೀಕ್ವೆನ್ಸಿ ಪಾಲಿಗಾನ್. ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಫ್ರೀಕ್ವೆನ್ಸಿ ಕರ್ವ್ ಅಂತ ಹೇಗೆ ಹೇಳ್ತೀವಿ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡ್ ಫ್ರೀಕ್ವೆನ್ಸಿ ಕರ್ವ್? ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು? ಒಂದೊಂದು ಮಿಡ್ ಪಾಯಿಂಟ್ ಅನ್ನ ನೀವು ಸ್ಕೇಲ್ ಅಲ್ಲಿ ಜಾಯಿನ್ ಮಾಡ್ತೀರಾ. ಒಂದು ಪಾಯಿಂಟ್ ಜಾಯಿನ್ ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ಸ್ಕೇಲ್ ಹಿಡ್ಕೊಂತೀರಾ, ಜಾಯಿನ್ ಮಾಡ್ತೀರಾ, ಸ್ಕೇಲ್ ಹಿಡ್ಕೊಂಡು ಜಾಯಿನ್ ಮಾಡ್ತೀರಾ. ಅಲ್ಲಿಗೆ ಲೈನ್ 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 ಈ ತರ ಬರ್ತಾ ಹೋಗುತ್ತೆ ಅಲ್ವಾ? ದಟ್ ಇಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ಅದು ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಏನು? ಸ್ಮೂತ್ ಲೈನ್, ಸ್ಮೂತ್ ಆಗಿ ಹೋಗಿರ್ಬೇಕು, ಲೈನ್ ತರ ಇರಬಾರ್ದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ದ ಸೇಮ್ ಥಿಂಗ್ ಐ ವಿಲ್ ಕಾಪಿ ಹಿಯರ್. ಓಕೆ, ಕಂಟ್ರೋಲ್ ಹಿಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡಿ ಈ ಕಡೆ ಹೇಳಿದ್ರೆ ಕಾಪಿ ಆಗತ್ತೆ. ಅಥವಾ ಇಲ್ಲೇ ಮೇಲ್ಗಡೆ ಹೊಡೆದು Ctrl+C ಹೊಡೆದು ಇಲ್ಲಿ Ctrl+V ಹೊಡೆದ್ರು ಬರುತ್ತೆ. ಆಯ್ತಲ್ಲ? ಯು ಕ್ಯಾನ್ ಡೂ ಲೈಕ್ ದಟ್. ಓಕೆ, ದೆನ್ ಇದನ್ನ ಏನ್ ಮಾಡ್ತೀನಿ, ಹೆಡ್ಡಿಂಗ್ ಅನ್ನ ಫ್ರೀಕ್ವೆನ್ಸಿ ಕರ್ವ್ ಅಂತ ಚೇಂಜ್ ಮಾಡ್ತೀನಿ. ಬೇರೆ ಏನು ಚೇಂಜ್ ಮಾಡಲ್ಲ, ಬರೀ ಏನ್ ಚೇಂಜ್ ಮಾಡ್ತೀನಿ ನಾನು, ಕರ್ವ್ ಮಾತ್ರ ಚೇಂಜ್ ಮಾಡ್ತೀನಿ ಅಷ್ಟೇನೆ. ಈ ಸ್ಟ್ರೈಟ್ ಲೈನ್ ಕರ್ವ್ ಇದೆಯಲ್ಲ ಅದನ್ನ ಏನ್ ಮಾಡ್ತೀನಿ, ಸ್ಮೂತ್ ಶೇಪ್ ಅಲ್ಲಿ ಬರೋ ತರ ಮಾಡ್ತೀನಿ ಅಷ್ಟೇ. ಫ್ರೀಕ್ವೆನ್ಸಿ ಪಾಲಿಗಾನು ಫ್ರೀಕ್ವೆನ್ಸಿ ಕರ್ವ್ ಅಷ್ಟೇ ಡಿಫ್ರೆನ್ಸ್ ಆಗೋದು. ಓಕೆ, ಮಿಕ್ಕಿದ್ದೆಲ್ಲ ರೇಂಜ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಕರ್ವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಫಸ್ಟ್ ಕರ್ವ್ ಸೆಲೆಕ್ಟ್ ಆಗಿದೆ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ, ಫಾರ್ಮ್ಯಾಟ್ ಡಾಟಾ ಸೀರೀಸ್ ಇದೆ, ಹೋಗ್ತೀನಿ. ಇಲ್ಲಿ ಈ ಒಂದು ಆಪ್ಷನ್ ಇರುತ್ತೆ, ಏನು ಈ ಒಂದು ಏನು ಇಂಕ್ ತುಂಬುವಂತ ಒಂದು ಆಪ್ಷನ್. ಇಲ್ಲಿ ಕೆಳಗಡೆ ಬನ್ನಿ, ಸ್ಮೂತ್ಡ್ ಲೈನ್ ಅಂತ ಇದೆ. ಓಕೆ, ಸ್ಮೂತ್ಡ್ ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಿ, ಸ್ಮೂತ್ ಲೈನ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಲೈನ್ ಕ್ಲಿಕ್ ಮಾಡಿ, ಅದಕ್ಕೂ ಕೂಡ ಕೆಳಗಡೆ ಹೋಗಿ 1 ಮಿನಿಟ್. ಸೊ ಅದಕ್ಕೂ ಕೂಡ ಕೆಳಗಡೆ ಸ್ಮೂತ್ ಲೈನ್ ಅಂತ ಇರುತ್ತೆ ಆಪ್ಷನ್, ಆಯ್ತಾ? ಸೊ ಕ್ಲಿಕ್ ಆನ್ ಸೆಕೆಂಡ್ ಲೈನ್, ದೆನ್ ಗೋ ಫಾರ್ ಫಾರ್ಮ್ಯಾಟ್ ಡಾಟಾ ಸೀರೀಸ್, ದೆನ್ ಸೇಮ್ ಆ ಒಂದು ಇಂಕ್ ತುಂಬೋದು, ಸ್ಮೂತ್ ಲೈನ್, ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್ಗೆ ಹೋಗಿ ಸೇಮ್ ಥಿಂಗ್, ಥರ್ಡ್ ಒನ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟ್ ಸ್ಮೂತ್ ಲೈನ್ ಇರುತ್ತೆ, ಕ್ಲಿಕ್ ಮಾಡಿ, ಕ್ಲೋಸ್ ದಿಸ್. ಯು ಕ್ಯಾನ್ ಅಬ್ಸರ್ವ್ ನೌ, ಇದಕ್ಕೂ ಡಿಫರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ, ಸ್ಟ್ರೈಟ್ ಲೈನ್ 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 ಬಂದಿದೆ, ಇಲ್ಲೇನಾಗಿದೆ, ಸ್ಮೂತ್ ಕರ್ವ್ ಇದೆ, ಒಂದೇ ಲೈನ್, ಈ ತರ ಒಂದೇ ಲೈನ್ ತರ ಹೋಗಿದೆ, ಒಂದೇ ಕಂಟಿನ್ಯೂಸ್. ದೆನ್ ಇದು ಅಷ್ಟೇ, ಹೀಗೆ ಹೋಗಿ ಇದೇ ತರ, ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ದೇರ್ ಇಸ್ ನೋ ಸ್ಟಾಪ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್, ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ಸೊ ಇದು ಫ್ರೀಕ್ವೆನ್ಸಿ ಪಾಲಿಗಾನು, ಇದು ಫ್ರೀಕ್ವೆನ್ಸಿ ಕರ್ವ್, ಇಷ್ಟೇ. ದಟ್ ಇಸ್ ವೆರಿ ಸಿಂಪಲ್. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ಟೈಟಲ್ ಹಾಕೊಳ್ಳಿ, ದೆನ್ ಮಿಡ್ ಪಾಯಿಂಟ್ ಗಳನ್ನ ಚೇಂಜ್ ಮಾಡಿ, ಈ ಕಡೆ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಏನೇನಿದೆ ಅವನ್ನ ಮಾರ್ಕ್ ಮಾಡಿದ್ರೆ ವಿ ಗೆಟ್ ದ ರಿಕ್ವೈರ್ಡ್ ವ್ಯಾಲ್ಯೂಸ್, ಇಷ್ಟೇ. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್ ಮಾಡ್ತಕ್ಕಂಥದ್ದು. ದೆನ್ ಹಿಸ್ಟೋಗ್ರಾಮ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಇಲ್ಲಿ ಅಗೇನ್ ವಿ ಹ್ಯಾವ್ ಟು ಟೇಕ್ ಡಿಫರೆಂಟ್ ವ್ಯಾಲ್ಯೂ ಹಿಯರ್. ಹಿಸ್ಟೋಗ್ರಾಮ್ ಮಾಡಬೇಕು ಅಂತ ಅಂದ್ರೆ ಅನದರ್ ವ್ಯಾಲ್ಯೂನ ನೀವು ಸೇಮ್ ವ್ಯಾಲ್ಯೂ ಬರ್ಕೋಬೇಕಾಗತ್ತೆ ಈ ಕಡೆ, ರೇಂಜು, ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಒಂದೊಂದೇ ಸಬ್ಜೆಕ್ಟ್ ಮಾಡ್ಬೇಕಾಗತ್ತೆ. ರೇಂಜು ಮತ್ತೆ ಸೈನ್ಸ್ ಸಬ್ಜೆಕ್ಟ್, ಫಸ್ಟ್ ಸಬ್ಜೆಕ್ಟ್ ತಗೊಂತೀನಿ ಸೈನ್ಸ್ ಅಂತ. ಅವಾಗ ನಾನು ರೇಂಜ್ ಏನ್ ತಗೊಂಡಿದ್ದೆ, 1 to 20, ದೆನ್ 21 to 40, ದೆನ್ 41 to 60, then 61 to 80, then 81 to 100. ಓಕೆ, ದೆನ್ ಸೈನ್ಸ್ ಅಲ್ಲಿ ಯಾರ್ಯಾರು ಎಷ್ಟು ಬಂದಿದೆ, 3, 6, 3, 4, 4. ಇಲ್ಲ ಅಂದ್ರೆ ನೀವು ಫ್ರೀಕ್ವೆನ್ಸಿ ಹಾಕಿ ಕಂಡುಹಿಡಿಬೇಕಾಗತ್ತೆ.
ಸೊ ಈಗ ಇವೆರಡನ್ನ ಸೆಲೆಕ್ಟ್ ಮಾಡಿ ಗೋ ಟು ಇನ್ಸರ್ಟ್, ದೆನ್ ರೆಕಮೆಂಡೆಡ್ ಚಾರ್ಟ್ಸ್ಗೆ ಹೋಗಿ ಬಾರ್ ಚಾರ್ಟ್ ಅಲ್ಲಿ ಬಾರ್ ಚಾರ್ಟ್ ಕ್ಲಿಕ್ ಮಾಡಿ, ದೆನ್ ಇಲ್ಲಿ ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ವಿ ಹ್ಯಾವ್ ಟ್ರಾನ್ಸ್ಫರ್, 1 ಮಿನಿಟ್. ಸೊ ಇಲ್ಲಿ ಈ ಒಂದು ಬಾರ್ ಇದರಲ್ಲಿ ಫಾರ್ಮ್ಯಾಟ್ ಆಕ್ಸಿಸ್ ಅಂತ ಇರುತ್ತೆ. ಫಾರ್ಮ್ಯಾಟ್ ಆಕ್ಸಿಸ್ ಅಲ್ಲಿ ಹೋಗಿ ಆ ಒಂದು ಇದೆಯಲ್ಲ ಏನು ಆ ಒಂದು ಸೈಜ್, ಆ ಸೈಜ್ ಅನ್ನ 0 ಮಾಡಿ. ಓಕೆ, ಸೊ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಇಲ್ಲಿ ಕ್ಲಿಕ್ ಮಾಡಿ. ವಿ ವಿಲ್ ಗೋ ಫಾರ್ ಡೇಟಾ ಪ್ಲಾಟ್ ಏರಿಯಾ, ಫಾರ್ಮ್ಯಾಟ್ ಪ್ಲಾಟ್ ಏರಿಯಾಗೆ ಹೋಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ವಿಡ್ತ್ ಇದೆ ಆಯ್ತಾ. ವಿಡ್ತ್ ನ ನೀವು 0 ಮಾಡ್ಬೇಕಾಗತ್ತೆ. ಸೊ ವಿಡ್ತ್ ನ 0 ಮಾಡಿದ್ರೆ ಅವಾಗ ಏನಾಗತ್ತೆ, ಅದು ಹಿಸ್ಟೋಗ್ರಾಮ್ ಆಗಿ ಕನ್ವರ್ಟ್ ಆಗತ್ತೆ ಆಯ್ತಾ. 1 ಮಿನಿಟ್, ಐ ಆಮ್ ನಾಟ್ ಗೆಟಿಂಗ್ ಹಿಯರ್. ಆಕ್ಚುಲಿ ಡೈರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಬಟ್ ಹಿಯರ್ ನಾಟ್ ಗೆಟಿಂಗ್ ಫಾರ್ಮ್ಯಾಟ್ ಆಕ್ಸಿಸ್. ನೋ, ಓಕೆ, ನೋ ಪ್ರಾಬ್ಲಮ್. ಸೊ ಈ ಒಂದು ಹಿಸ್ಟೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ಡೈರೆಕ್ಟ್ ನಾವು ಬಾರ್ ಚಾರ್ಟ್ ಹೋಗ್ಬೇಕಾಗತ್ತೆ. ಬಾರ್ ಚಾರ್ಟ್ ಹೋಗಿ ಇಲ್ಲಿರ್ತಕ್ಕಂಥದ್ದು ಇವುಗಳ ಮಧ್ಯೆ ಏನ್ ವಿಡ್ತ್ ಇದೆಯಲ್ಲ, ದಿಸ್ ವಿಡ್ತ್, ಆ ವಿಡ್ತ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, 0 ಮಾಡ್ಬೇಕಾಗತ್ತೆ. ವಿಡ್ತ್ ಅನ್ನ 0 ಮಾಡಿದ್ರೆ ಅವಾಗ ಇಟ್ ವಿಲ್ ಕಮ್ಸ್ ಟು ಏನು ಆ ಒಂದು ವಿಡ್ತ್ ಪಾಯಿಂಟ್ ಬರುತ್ತೆ, ಅವದನ್ನ 0 ಮಾಡ್ಕೋಬೇಕಾಗತ್ತೆ. ಸೊ 0 ಮಾಡ್ಕೊಂಡಾದ್ಮೇಲೆ ನೀವು ಆ ಒಂದು ಮಧ್ಯದ ಪಾಯಿಂಟ್ ಗಳನ್ನ ಒಂದೊಂದನ್ನೇ ಜಾಯಿನ್ ಮಾಡಿ ನೀವು ವಿ ಕ್ಯಾನ್ ಮೇಕ್ ಇಟ್ ಆಸ್ ಎ ಫ್ರೀಕ್ವೆನ್ಸಿ ಪಾಲಿಗಾನ್, ಆ ಟೈಪ್ ಅಲ್ಲಿ ಮಾಡಬಹುದು. ಅಥವಾ ಬೈ ಯೂಸಿಂಗ್ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಕೂಡ ಮಾಡಬಹುದು. ಓಕೆ, ಸೊ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಮಾಡ್ಲಿಕ್ಕೆ ಐ ವಿಲ್ ರೈಟ್ ಡೌನ್ ಹಿಯರ್ ಬಿನ್ ಬರ್ಕೊಳ್ತೀನಿ. ಸೊ ಬಿನ್ ಅಂತ ಹೇಳಿ ಬರ್ಕೊಂಡು ಐ ವಿಲ್ ಟೇಕ್ 20, 35, 50, ದೆನ್ 60, 80, 100 ಈ ತರ ಬಿನ್ ಬರ್ಕೊಳ್ತೀನಿ. ದೆನ್ ಬಿನ್ ಬರ್ಕೊಂಡಾದ್ಮೇಲೆ ಐ ವಿಲ್ ಟೇಕ್ ಸಮ್ವೇರ್ ಬೇರೆ ಪಕ್ಕದಲ್ಲೇ ಬರ್ಕೊಳ್ತೀನಿ. ಇದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಗೋ ಫಾರ್ ಇನ್ಸರ್ಟ್ ಡೇಟಾಗೆ ಹೋಗ್ತೀನಿ. ಇಲ್ಲಿ ಮೂಲೆಯಲ್ಲಿ ಡೇಟಾ ಅನಾಲಿಸಿಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ದೆನ್ ಅಲ್ಲಿ ಹಿಸ್ಟೋಗ್ರಾಮ್ ಬರುತ್ತೆ, ಹಿಸ್ಟೋಗ್ರಾಮ್ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡಿ. ದೆನ್ ಇನ್ಪುಟ್ ಯಾವ್ದಾರ ಒಂದೇ ಸಬ್ಜೆಕ್ಟ್ಗೆ. ಓಕೆ, ಇನ್ಪುಟ್ ಬಿನ್ ರೇಂಜ್ ಇದೆಯಲ್ಲ, ದಿಸ್ ಇಸ್ ದ ಬಿನ್ ರೇಂಜ್ ಸೆಲೆಕ್ಟ್ ಮಾಡಿದ್ದೀನಿ. ದೆನ್ ಔಟ್ಪುಟ್ ರೇಂಜ್ ಏನಿದೆಯಲ್ಲ, ಐ ವಿಲ್ ಕ್ಲಿಕ್ ಹಿಯರ್ ಔಟ್ಪುಟ್ ರೇಂಜ್, ಇಲ್ಲೆಲ್ಲ ಒಂದ್ ಕಡೆ ನಾನು ಕೊಡ್ತೀನಿ ಆಯ್ತಾ, ಔಟ್ಪುಟ್ ರೇಂಜ್. ದೆನ್ ಚಾರ್ಟ್ ಔಟ್ಪುಟ್ ಆಯ್ತಾ. ಸೊ ಇನ್ಪುಟ್ ರೇಂಜ್, ಬಿನ್ ರೇಂಜ್, ಔಟ್ಪುಟ್ ರೇಂಜ್, ದೆನ್ ಚಾರ್ಟ್ ಔಟ್ಪುಟ್ ಕೊಟ್ಟು ಓಕೆ ಕೊಟ್ರೆ ವಿ ಗೆಟ್ ದ ಹಿಸ್ಟೋಗ್ರಾಮ್ ಬಂದ್ಬಿಡುತ್ತೆ. ಸಿ, ವಿ ಗಾಟ್ ದ ಹಿಸ್ಟೋಗ್ರಾಮ್ ಹಿಯರ್. ಹಿಸ್ಟೋಗ್ರಾಮು ನಮಗೆ ತೋರಿಸುತ್ತೆ, ಅರ್ಥ ಆಯ್ತಲ್ಲ. ಸೊ ದಟ್ ಈಸ್ ವಾಟ್ ದ ಥಿಂಗ್. ಓಕೆ, ಸೊ ದಿಸ್ ಇಸ್ ಹಿಸ್ಟೋಗ್ರಾಮ್. ಈ ಒಂದು ಹಿಸ್ಟೋಗ್ರಾಮ್ ಪಾಯಿಂಟ್ ಗಳನ್ನು ನಾವು ಜಾಯಿನ್ ಮಾಡಿದ್ರೆ ಆಟೋಮೆಟಿಕಲಿ ನಮಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ, ಅರ್ಥ ಆಯ್ತಾ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಮೇಕ್ ದ ಹಿಸ್ಟೋಗ್ರಾಮ್ಸ್ ಬೈ ಯೂಸಿಂಗ್ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್. ಬಟ್ ಈಗ ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಓಕೆ, ಸೊ ದೇರ್ ಇಸ್ ನೋ ನೀಡ್ ಆಫ್ ದಟ್ ಒನ್. ನಮ್ಗೇನು ಸಿಂಪಲ್ ಆಗಿ ಯಾವ್ದಾರ ಸಬ್ಜೆಕ್ಟ್ಸ್ ಕೊಟ್ಟಿದ್ರ ಆ ಸಬ್ಜೆಕ್ಟ್ಸ್ ಗಳದ್ದು ಬರ್ಕೊಳ್ಳಿ. ಆ ಸಬ್ಜೆಕ್ಟ್ ಗಳದ್ದು ಬರ್ಕೊಂಡ್ಮೇಲೆ ಅವಕ್ಕೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ. 3 ಸಬ್ಜೆಕ್ಟ್ಗೆ 20 ಜನಕ್ಕೆ ಮಾರ್ಕ್ಸ್ ಬರ್ಕೊಳ್ಳಿ. ಅವುಗಳಿಗೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ. ಫಸ್ಟ್ 1 to 20, 21 to 40 ಆ ತರ ಹಾಕೊಂಡು ನಾವು ಅಷ್ಟನ್ನು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಲೈನ್ ಗ್ರಾಫ್ ಹೋಗಿ ಸ್ಟ್ಯಾಕ್ಡ್ ಲೈನ್ ಗ್ರಾಫ್ ಅಲ್ಲಿ ಕ್ಲಿಕ್ ಮಾಡಿ. ಅದಾದ ಮೇಲೆ ನೀವು ಈ ರೇಂಜ್ ಏನಿದೆಯಲ್ಲ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಆಯ್ತಾ. ಅದು ಕ್ಲಾಸ್ ಮಾರ್ಕ್ ಅಂತ ಹೇಳ್ತೀವಿ. ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ಗೆಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾರ್ಕ್ಸ್ ಇನ್ ಸಬ್ಜೆಕ್ಟ್. ಆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ ಗೋ ಫಾರ್ ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ. ಇಲ್ಲಿ ಈ ಒಂದು ಸಿಂಬಲ್ ಅಲ್ಲಿ ಹೋಗಿ ಕೆಳಗಡೆ ಸ್ಮೂತ್ ಕರ್ವ್ ಅಂತ ಇರುತ್ತೆ, ಆ ಸ್ಮೂತ್ ಕರ್ವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ವಿ ಗೆಟ್ ಫ್ರೀಕ್ವೆನ್ಸಿ ಕರ್ವ್ ಅಷ್ಟೇನೆ. ಓಕೆ, ಸೊ ದಿಸ್ ಇಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡ್ ದಿಸ್ ಇಸ್ ಫ್ರೀಕ್ವೆನ್ಸಿ ಕರ್ವ್. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಎಕ್ಸ್ಪೆರಿಮೆಂಟ್ ಮುಗಿಯುತ್ತೆ. ಸೊ ದಟ್ ಈಸ್ ಆಟ್ ಫ್ರಮ್ ದಿಸ್ ಸೆಷನ್, that is experiment number 10. Okay, so thank you for watching this session. Thank you very much.